ಏನ್ ಅಸಹ್ಯ ಜನರಿ ಇವರು. ಬದುಕು ಕಟ್ಟಿಕೊಳ್ಳೋಕೆ ಬಂದ ಇವರನ್ನ ಅತ್ಯಂತ ತುಚ್ಛವಾಗಿ ನಡೆಸ್ಕೊಳ್ತಾರೆ. ಅವರಿದ್ದ ಕಡೆ ಇವರು ಕೆಲಸ ಮಾಡಬಾರ್ದಂತೆ ಮತ್ತು ಅವರು ಬಳಸೋ ರೆಸ್ಟ್ ರೂಮ್ ಅನ್ನು ಕೂಡ ಇವರು ಬಳಸಬಾರ್ದಂತೆ. ಕುಡಿಯೋ ನೀರಿಂದ ಹಿಡಿದು ಎಲ್ಲ ಮೂಲಭೂತ ಸೌಕರ್ಯಗಳು ಅವರಿಗೆ ಬೇರೆ ಅಂತೆ, ಇವರಿಗೆ ಬೇರೆ ಅಂತೆ. ಇದನ್ನೇನಾದ್ರೂ ಪ್ರಶ್ನೆ ಮಾಡಿದ್ರೆ ಒಂದು ಜೈಲ್ಗೆ ಹಾಕ್ತಾರೆ, ಇಲ್ಲ ಪರಮಾತ್ಮನ್ ಪಾದಕ್ಕೆ ಕಳಿಸ್ತಾರೆ. ಇಂಥ ಉಸಿರುಗಟ್ಟಿಸುವ ವಾತಾವರಣದಲ್ಲೂ ಈ ತಿಟ್ಟ ಮಹಿಳೆಯರ ಹೋರಾಟ ಇವರ ದೇಶಕ್ಕೆ ಅಪಾರ ಕೊಡುಗೆಯನ್ನ ನೀಡುತ್ತೆ. ಇದೆಂತ ಮೋಟಿವೇಶನ್ ಮೂವಿ ಅಂದ್ರೆ ಎಂತವರನ್ನು ಬಡಿದೆಬ್ಬಿಸುತ್ತೆ. ಬನ್ನಿ ತಡ ಮಾಡದೆ ಈ ರೋಚಕವಾದ ಸಿನಿಮಾದ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಯಾಣಿಕರ ಗಮನಕ್ಕೆ ಚಿತ್ರಾನವನ ಎಕ್ಸ್‌ಪ್ರೆಸ್ ಯೂಟ್ಯೂಬ್ ಪ್ಲಾಟ್‌ಫಾರ್ಮ್‌ನಿಂದ ಹೊರಡಲಿದ್ದು, ಯಾತ್ರಿಕರು ಚಂದಾದಾರರಾಗಿ ಪ್ರಯಾಣಿಸಬೇಕಾಗಿ ವಿನಂತಿ. ಅದು 1926 ಅಮೆರಿಕಾದಲ್ಲಿ ವರ್ಣಭೇದ ತಾರತಮ್ಯ ತಾರಕಕ್ಕೇರಿದ ಸಮಯ. ಇದೇ ಅಮೆರಿಕಾದ ವೆಸ್ಟ್ ವರ್ಜೀನಿಯಾ ರಾಜ್ಯದ ವೈಟ್ ಸಲ್ಫರ್ ಸ್ಪ್ರಿಂಗ್ ಅನ್ನೋ ಈ ಸ್ಥಳದಲ್ಲಿ ಆಫ್ರಿಕನ್ ಅಮೆರಿಕನ್ ಪ್ರಜೆಗಳಿಗಾಗಿಯೇ ಸೆಪರೇಟ್ ಆಗಿ ಕಟ್ಟಿದ್ದ ಈ ಸ್ಕೂಲ್ ನಲ್ಲಿ ಈ ವಿಶಿಷ್ಟ ಪ್ರತಿಭೆಯುಳ್ಳ ಬಾಲಕಿ ವಿದ್ಯಾಭ್ಯಾಸವನ್ನ ನಡೆಸ್ತಿರ್ತಾಳೆ. ಇದ್ದಕ್ಕಿದ್ದ ಹಾಗೆ ಒಂದು ದಿನ ಆ ಸ್ಕೂಲ್ ನ ಪ್ರಿನ್ಸಿಪಲ್ ಆಕೆಯ ಪೇರೆಂಟ್ಸ್ ಅನ್ನ ಕರೆಸಿ, ನಿಮ್ಮ ಮಗಳ ವಿಶಿಷ್ಟ ಪ್ರತಿಭೆಯನ್ನ ಗುರುತಿಸಿ ಪ್ರತಿಷ್ಠಿತ ಕಲೀಜಿಯೇಟ್ ಯೂನಿವರ್ಸಿಟಿಯಲ್ಲಿ ಫುಲ್ ಸ್ಕಾಲರ್ಶಿಪ್ ಕೊಡುವುದರ ಮೂಲಕ ನೇರವಾಗಿ 6ರಿಂದ 8ನೇ ತರಗತಿಗೆ ನಿಮ್ಮ ಮಗಳನ್ನ ಅಡ್ಮಿಷನ್ ಮಾಡ್ಕೊಳ್ಳಿಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ನೀವು ಈ ಕೂಡಲೇ ಅಲ್ಲಿಗೆ ಸ್ಥಳಾಂತರಗೊಳ್ಳುವುದು ಸೂಕ್ತ ಅಂತ ಅಡ್ವೈಸ್ ಮಾಡ್ತಾರೆ. ಆ ಸ್ಕೂಲ್ ನ ಟೀಚರ್ಸ್ ಗಳೆಲ್ಲ ಈಕೆಯ ಪ್ರತಿಭೆಯನ್ನ ಜಗತ್ತಿಗೆ ತರಲು ತಮ್ಮಲ್ಲೇ ಒಂದಿಷ್ಟು ಹಣವನ್ನ ಸಂಗ್ರಹಿಸಿ ಅವರ ಪೇರೆಂಟ್ಸ್ ಗೆ ಡೊನೇಟ್ ಮಾಡಿ ಅವರನ್ನ ಕಳಿಸಿಕೊಡ್ತಾರೆ. ಆ ಪ್ರತಿಷ್ಠಿತ ಯೂನಿವರ್ಸಿಟಿಯಲ್ಲಿ ಆಕೆಗೆ ಅಡ್ಮಿಷನ್ ಆಗುತ್ತೆ. ಕ್ಲಾಸ್ ನಲ್ಲಿ ಟೀಚರ್ ಈಕೆಯ ಪ್ರತಿಭೆಯನ್ನ ಪರೀಕ್ಷಿಸಲು ಒಂದು ಕ್ಲಿಷ್ಟಕರವಾದ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಆಕೆಯನ್ನ ಬೋರ್ಡ್ ಹತ್ರ ಕಳಿಸ್ತಾರೆ. ಕ್ಯಾಥರಿನ್ ಸಲೀಸಾಗಿ ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ ಅದರ ಬಗ್ಗೆ ವಿವರಣೆಯನ್ನ ಕೊಡ್ತಾಳೆ. ಇದನ್ನ ನೋಡಿದ ಸ್ಟೂಡೆಂಟ್ಸ್ ಗಳು ಮತ್ತು ಟೀಚರ್ ಶಾಕ್ ಮತ್ತು ಅಚ್ಚರಿಗೆ ಒಳಗಾಗ್ತಾರೆ. 1962 ಕ್ಯಾಥರಿನ್ ತನ್ನ ವಿದ್ಯಾಭ್ಯಾಸವನ್ನ ಮುಗಿಸಿ ಅಮೆರಿಕಾದ ಪ್ರತಿಷ್ಠಿತ ನಾಸಾದಲ್ಲಿ ಕೆಲಸವನ್ನ ಪಡೆದುಕೊಂಡಿರ್ತಾಳೆ. ವಿಪರ್ಯಾಸ ಅಂದ್ರೆ ತಾರತಮ್ಯದ ಕಾರಣಕ್ಕಾಗಿ ಇವರನ್ನ ತಾತ್ಕಾಲಿಕವಾಗಿ ಕೆಲಸಕ್ಕೆ ತೆಗೆದುಕೊಂಡಿರ್ತಾರೆ. ಕ್ಯಾಥರಿನ್ ಜೊತೆಗೆ ಪ್ರೋಗ್ರಾಮಿಂಗ್ ಎಕ್ಸ್ಪರ್ಟ್ ಆಗಿದ್ದ ಡಾರ್ತಿ, ಪ್ರತಿಭಾನ್ವಿತ ಇಂಜಿನಿಯರ್ ಆಗಿದ್ದ ಮೇರಿ ಮತ್ತು ಹಲವಾರು ಪ್ರತಿಭಾನ್ವಿತ ಆಫ್ರಿಕನ್ ಅಮೆರಿಕನ್ ಮಹಿಳೆಯರು ನಾಸಾದಲ್ಲಿ ತಾತ್ಕಾಲಿಕವಾದರೂ ತಮ್ಮ ಕೆಲಸವನ್ನ ಶುರು ಮಾಡ್ಕೊಂಡಿರ್ತಾರೆ. ಆ ಅವಧಿಯಲ್ಲಿ ಅಮೆರಿಕ ಮತ್ತು ಸೋವಿಯತ್ ರಷ್ಯಾದ ನಡುವೆ ಬಾಹ್ಯಾಕಾಶ ಸ್ಪರ್ಧೆ ಜೋರಾಗಿ ನಡೀತಿರುತ್ತೆ. ಆತ ಸೋವಿಯತ್ ರಷ್ಯಾ ಕಡೆಯಿಂದ ಸ್ಪೈಸ್ ಸ್ಯಾಟಲೈಟ್ ಅನ್ನ ಹೊತ್ತು ನಭಕ್ಕೆ ಹಾರಿದ ರಾಕೆಟ್ ನಿಗದಿತ ಕಕ್ಷೆಯನ್ನ ಸೇರಿಕೊಳ್ಳುವುದರ ಮೂಲಕ ಮಿಷನ್ ಯಶಸ್ವಿಯಾಗಿರುತ್ತೆ ಹಾಗೂ ಅವರು ಮುನ್ನಡೆಯನ್ನ ಸಾಧಿಸಿರ್ತಾರೆ. ಇತ್ತ ನಾಸಾದಲ್ಲಿ ಉನ್ನತ ಅಧಿಕಾರಿಗಳು ಮತ್ತು ಎಲ್ಲಾ ಸೈಂಟಿಸ್ಟ್ಗಳು ಈ ಆಪರೇಷನ್ ನ ಇಂಚಿಂಚು ಮಾಹಿತಿಯನ್ನ ಗಮನಿಸಿ ಆತಂಕಕ್ಕೆ ಒಳಗಾಗ್ತಾರೆ. ಉನ್ನತ ಅಧಿಕಾರಿಗಳು ರೊಚ್ಚಿಗೆದ್ದು ಪ್ರೆಸಿಡೆಂಟ್ ಕಡೆಯಿಂದ ಇದಕ್ಕೆ ಪ್ರತಿಯಾಗಿ ಪ್ರಾಪರ್ ರೆಸ್ಪಾನ್ಸ್ ಕೊಡಬೇಕು ಅಂತ ತೀವ್ರವಾಗಿ ಒತ್ತಡ ಕೇಳಿ ಬರ್ತಿದೆ. ನೀವ್ ಏನ್ ಮಾಡ್ತಿರೋ ಗೊತ್ತಿಲ್ಲ, ಯಾವ ರಾಕೆಟ್ ಹಾರಿಸ್ತಿರೋ ಗೊತ್ತಿಲ್ಲ, ಕೂಡಲೇ ಮಿಷನ್ ಅನ್ನ ಲಾಂಚ್ ಮಾಡಿ ಅಂತ ಇನ್ಸ್ಟ್ರಕ್ಷನ್ ಕೊಟ್ಟು ಅಲ್ಲಿಂದ ಹೊರಡ್ತಾರೆ. ನಾಸಾದ ಅಂದಿನ ಚೀಫ್ ಮತ್ತು ಎಲ್ಲಾ ಸೈಂಟಿಸ್ಟ್ ಗಳ ಮೇಲೆ ತೀವ್ರವಾದ ಒತ್ತಡವಿರುತ್ತೆ. ಅದೇ ಸಮಯಕ್ಕೆ ನಾಸಾ ಹಲವಾರು ಕೊರತೆಗಳನ್ನ ಎದುರಿಸ್ತಿರುತ್ತೆ. ಕ್ಲಿಷ್ಟಕರವಾದ ಮ್ಯಾಥಮೆಟಿಕ್ ಪ್ರಾಬ್ಲಮ್ ಗಳನ್ನ ಸಾಲ್ವ್ ಮಾಡಲು ಬೇಕಿದ್ದ ಹೈಟೆಕ್ ಮಷಿನ್ ಗಳು ಇನ್ನೂ ಕೂಡ ಬಂದಿರೋದಿಲ್ಲ. ಇಡೀ ನಾಸಾದಲ್ಲಿ ಆ ಪ್ರಾಬ್ಲಮ್ ಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ಯಾವ ಮ್ಯಾಥ್ಸ್ ಎಕ್ಸ್ಪರ್ಟ್ ಕೂಡ ಅಲ್ಲಿ ಇರೋದಿಲ್ಲ. ಹೀಗೆ ಆದ್ರೆ ಸೋವಿಯತ್ ರಷ್ಯಾ ಚಂದ್ರನ ಮೇಲೆಯೂ ಕಾಲಿಟ್ಟು ತಮ್ಮ ಧ್ವಜವನ್ನ ಹಾರಿಸ್ತಾರೆ ಅಂತ ಚೀಫ್ ಹ್ಯಾರಿಸನ್ ಕಳವಳವನ್ನ ವ್ಯಕ್ತಪಡಿಸ್ತಾರೆ ಹಾಗೂ ತಮ್ಮ ಅಸಿಸ್ಟೆಂಟ್ ಗೆ ಕೂಡಲೇ ಒಬ್ಬ ಎಕ್ಸ್ಪರ್ಟ್ ಅನ್ನ ಹುಡುಕಿ ಅಂತ ಹೇಳಿ ಆರ್ಡರ್ ಮಾಡ್ತಾರೆ. ತಾರತಮ್ಯ ಎಷ್ಟಿತ್ತಂದ್ರೆ ಆಫ್ರಿಕನ್ ಅಮೆರಿಕನ್ ಮಹಿಳೆಯರಿಗಂತಾನೆ ನಾಸಾದ ಯಾವುದೋ ಒಂದು ಮೂಲೆಯಲ್ಲಿದ್ದ ಬಿಲ್ಡಿಂಗ್ ನ ಬೇಸ್ಮೆಂಟ್ ಅಲ್ಲಿ ಇವರಿಗೆ ಒಂದು ಸಣ್ಣ ಆಫೀಸ್ ಅನ್ನ ಕೆಲಸ ಮಾಡ್ಲಿಕ್ಕೆ ಅಲಾಟ್ ಮಾಡಿರ್ತಾರೆ. ಅದೇ ಆಫೀಸ್ ನಲ್ಲಿ ಜಾರ್ತಿ ಅಸೈನ್ ಆಗಿದ್ದ ತಾತ್ಕಾಲಿಕ ಟಾಸ್ಕ್ ಗಳನ್ನ ಆ ಮಹಿಳೆಯರಿಗೆ ಹಂಚಿಕೆ ಮಾಡ್ತಿರ್ತಾರೆ. ರಾಕೆಟ್ ಬಿಡಿ ಭಾಗದ ಪ್ರೋಟೋಟೈಪ್ ಟೆಸ್ಟಿಂಗ್ ವಿಭಾಗದಲ್ಲಿ ಒಂದು ಪರ್ಮನೆಂಟ್ ಅಸೈನ್ಮೆಂಟ್ ಸಿಕ್ಕಿರತ್ತೆ. ಅಷ್ಟರಲ್ಲೇ ಅವರ ಚೀಫ್ ಮಿಸ್ ಮಿಚೋ ಒಂದಷ್ಟು ಟಾಸ್ಕ್ ಗಳನ್ನ ಕೊಟ್ಟು ಜಾರ್ತಿಯ ಬಳಿ ಸ್ಪೇಸ್ ಟಾಸ್ಕ್ ಗ್ರೂಪ್ ಗೆ ಅರ್ಜೆಂಟ್ ಆಗಿ ಒಬ್ರು ಮ್ಯಾಥ್ಸ್ ಎಕ್ಸ್ಪರ್ಟ್ ಬೇಕಾಗಿದ್ದಾರೆ ಅಂತ ರಿಕ್ವೆಸ್ಟ್ ಬಂದಿದೆ, ಯಾರಾದ್ರೂ ಇದ್ದಾರಾ ಅಂತ ಕೇಳ್ತಾರೆ. ಜಾರ್ತಿ
ಕ್ಯಾಥರಿನ್ ಅನ್ನ ತೋರಿಸ್ತಾರೆ. ಮಿಸ್ ಮಿಚೆಲ್ ಓಕೆ ಇವರ ಬಗ್ಗೆ ವಿಚಾರಿಸಿ ಅಸೈನ್ಮೆಂಟ್ ಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಡಾರ್ತಿ ಕೂಡ ಅಲ್ಲಿನ ಸೂಪರ್ವೈಸರ್ ಆಗುವ ಕನಸನ್ನ ಓದ್ತಿರ್ತಾರೆ. ಇದಕ್ಕಾಗಿ ಅಪ್ಲಿಕೇಶನ್ ಕೂಡ ಕೊಟ್ಟಿರ್ತಾರೆ. ಇದರ ಸಲುವಾಗಿ ಮಿಸ್ ಮಿಚೆಲ್ ನ ಬಳಿ ಅವರು ಕೇಳ್ತಾರೆ. ಅದಕ್ಕೆ ಮಿಸ್ ಮಿಚೆಲ್ ಸದ್ಯಕ್ಕೆ ಕಪ್ಪು ವರ್ಣೀಯರಿಗೆ ಈ ಪೊಸಿಷನ್ ಅನ್ನ ಕೊಡೋದಕ್ಕೆ ನಿರಾಕರಿಸ್ತಿದ್ದಾರೆ. ನಾನೇನು ಮಾಡೋದಿಕ್ಕೆ ಆಗೋದಿಲ್ಲ, ಬೇಗನೆ ನಾನು ಅಸೈನ್ ಮಾಡಿರೋ ಟಾಸ್ಕ್ ಗಳನ್ನ ಮುಗಿಸಿ ಕೊಡಿ ಅಂತ ಹೇಳಿ ಅಲ್ಲಿಂದ ಅವರು ಹೊರಟು ಹೋಗ್ತಾರೆ. ಡಾರ್ತಿಗೆ ಬೇಸರವಾಗುತ್ತೆ. ಮೇರಿ ತನ್ನ ಅಸೈನ್ಮೆಂಟ್ ಫೈಲ್ ಗಳನ್ನ ತೆಗೆದುಕೊಂಡು ಪ್ರೋಟೋಟೈಪ್ ಟೆಸ್ಟಿಂಗ್ ವಿಭಾಗಕ್ಕೆ ಬರ್ತಾರೆ. ಮೊದಲ ಬಾರಿ ರಾಕೆಟ್ ಬಿಡಿ ಭಾಗವನ್ನ ನೋಡ್ತಿದ್ದಂತೆ ಅವರು ಬೆರಗಾಗ್ತಾರೆ. ಅಷ್ಟರಲ್ಲೇ ಪ್ರೋಟೋಟೈಪ್ ಟೆಸ್ಟಿಂಗ್ ಶುರುವಾಗುತ್ತೆ. ಕ್ಯಾಪ್ಸ್ಯೂಲ್ಗೆ ಅಳವಡಿಸಿದ್ದ ಈಟ್ ಪ್ರಿವೆಂಟಿಂಗ್ ಶೀಲ್ಡ್ ಗಳು ಕಳಚಿ ಬೀಳೋದರ ಮೂಲಕ ಟೆಸ್ಟಿಂಗ್ ಫೇಲ್ ಆಗುತ್ತೆ. ಆ ವಿಭಾಗದ ಚೀಫ್ ಇದರ ಬಗ್ಗೆ ತಲೆಗೆಡಿಸ್ಕೊಂಡು ಮೇರಿಯ ಬಳಿ ಏನ್ ಮಾಡಬಹುದು ಅಂತ ಒಪಿನಿಯನ್ ಕೇಳ್ತಾರೆ. ಅದಕ್ಕೆ ಮೇರಿ ಸೂಕ್ತವಾದ ಸೊಲ್ಯೂಷನ್ ಒಂದನ್ನ ಕೊಡ್ತಾರೆ. ಚೀಫ್ಗೆ ಖುಷಿಯಾಗುತ್ತೆ. ಕೂಡಲೇ ಅವರು ಎಂಜಿನಿಯರಿಂಗ್ ಟ್ರೈನಿಂಗ್ ಪ್ರೋಗ್ರಾಮ್ ನಡೀತಿದೆ, ನೀವ್ ಯಾಕೆ ಹೋಗಿ ಜಾಯ್ನ್ ಆಗಬಾರ್ದು? ನಿಮ್ಮಂತ ಪ್ರತಿಭೆಯುಳ್ಳವರು ನಿಮ್ಮ ಪ್ರತಿಭೆಗೆ ಅನುಗುಣವಾದ ಸ್ಥಳದಲ್ಲಿ ಕೆಲಸ ಮಾಡ್ಬೇಕಲ್ವಾ? ಎಷ್ಟು ದಿನ ಅಂತ ಹೀಗೆ ಅಸಿಸ್ಟೆಂಟ್ ಆಗಿ ಇರ್ತೀರಿ ಅಂತ ಕೇಳ್ತಾರೆ. ಮೇರಿ ಸಮಾಧಾನವಾಗಿಯೇ, ಸರ್ ನಾನು ಆಫ್ರಿಕನ್ ಅಮೆರಿಕನ್ ವುಮೆನ್, ನಮ್ಮಂತವರಿಗೆ ಇಲ್ಲಿ ಅಂತ ಪೊಸಿಷನ್ ಗಳನ್ನ ಕೊಡೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಚೀಫ್, ನಾನು ಒಬ್ಬ ಪೊಲಿಷ್ ಜೀವ್, ನಮ್ಮನ್ನು ಹೀಗೆ ಟ್ರೀಟ್ ಮಾಡ್ತಾರೆ, ಆದ್ರೂ ಕೂಡ ನಾನು ಛಲ ಬಿಡದೆ ಈ ಪೊಸಿಷನ್ಗೆ ಬಂದಿದ್ದೇನೆ, ನಿಮಗೂ ಸಾಧ್ಯವಾಗುತ್ತೆ ಅಂತ ಮೇರಿಯನ್ನ ಮೋಟಿವೇಟ್ ಮಾಡ್ತಾರೆ. ಇನ್ನೊಂದು ಕಡೆ ಮಿಸ್ ಮಿಚು ಕ್ಯಾಥರಿನ್ಗೆ ಅವರ ಅಸೈನ್ಮೆಂಟ್ ಬಗ್ಗೆ ಬ್ರೀಫ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸೂಕ್ತ ಸಮವಸ್ತ್ರವನ್ನ ಧರಿಸುವುದನ್ನು ತಿಳಿಸುತ್ತಾ ಸ್ಪೇಸ್ ಟಾಸ್ಕ್ ಗ್ರೂಪ್ಗೆ ಡೈರೆಕ್ಟರ್ ಮಿಸ್ಟರ್ ಹ್ಯಾರಿಸನ್, ನೀನು ಇಲ್ಲಿ ರಿಸರ್ಚ್ ಹಾಗೂ ಕ್ಯಾಲ್ಕುಲೇಷನ್ಗೆ ಸಂಬಂಧಪಟ್ಟಂತೆ ಕೆಲಸಗಳನ್ನ ಮಾಡಬೇಕಾಗತ್ತೆ. ಮಿಸ್ಟರ್ ಹ್ಯಾರಿಸನ್ ಮಾತಾಡಿಸುವವರೆಗೂ ನೀವು ಅವರ ಬಳಿ ಮಾತಾಡೋ ಹಾಗಿಲ್ಲ. ಇಲ್ಲಿ ಎಲ್ಲಾ ಚಟುವಟಿಕೆಗಳು ತುಂಬಾ ಸ್ಪೀಡ್ ಆಗಿ ನಡೆಯುತ್ತೆ. ಇದು ನಿಮ್ಮ ಕ್ಲಿಯರೆನ್ಸ್ ಐಡಿ ಅಂತ ಕ್ಯಾಥರಿನ್ ಅವರಿಗೆ ಕೊಡ್ತಾರೆ. ಮತ್ತು ಕೊನೆಯಲ್ಲಿ ಈ ಪೊಸಿಷನ್ಗೆ ನೀವೇ ಮೊದಲು ಆಯ್ಕೆಯಾಗಿರುವ ಆಫ್ರಿಕನ್ ಅಮೆರಿಕನ್ ವುಮೆನ್, ಸರಿಯಾಗಿ ಕೆಲಸ ಮಾಡಿ ಕೆಟ್ಟ ಹೆಸರು ತರಬೇಡಿ ಅಂತ ಹೇಳಿ ಅವರು ಅಲ್ಲಿಂದ ಹೊರಡ್ತಾರೆ. ಕ್ಯಾಥರಿನ್ ಒಳಗಡೆ ಎಂಟ್ರಿ ಕೊಡ್ತಾರೆ. ಅಲ್ಲಿದ್ದವರೆಲ್ಲ ಶಾಕ್ ನಲ್ಲೇ ಇವರನ್ನ ನೋಡ್ತಿರ್ತಾರೆ. ಹ್ಯಾರಿಸನ್ ಅವರ ಅಸಿಸ್ಟೆಂಟ್ ಬಳಿ ಕ್ಯಾಥರಿನ್ ಕ್ಯಾಲ್ಕುಲೇಷನ್ ರಿಪೋರ್ಟ್ ಅನ್ನು ಕೊಡ್ಲಿಕ್ಕೆ ಮುಂದಾಗ್ತಾರೆ. ಇವರನ್ನ ನೋಡ್ತಿದ್ದಂತೆ ಅಸಿಸ್ಟೆಂಟ್ ಅಚ್ಚರಿಗೊಳ್ತಾರೆ. ಕೂಡಲೇ ಅವರು ವರ್ಕ್ ಮಾಡುವ ಡೆಸ್ಕ್ ಅನ್ನ ತೋರಿಸಿ ನಿಮ್ಮ ಕೆಲಸವನ್ನ ಶುರು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇದರ ನಡುವೆ ಹ್ಯಾರಿಸನ್ ಮತ್ತು ಪ್ರೋಟೋಟೈಪ್ ವಿಭಾಗದ ಡೈರೆಕ್ಟರ್ ನ ಮಧ್ಯೆ ಪ್ರೋಟೋಟೈಪ್ ಟೆಸ್ಟಿಂಗ್ ಫೇಲ್ ಆದದ್ದನ್ನ ಕುರಿತು ಸಂಭಾಷಣೆ ನಡೀತಿರುತ್ತೆ. ಹ್ಯಾರಿಸನ್ ಹೊರಗೆ ಬಂದು ಟಾಸ್ಕ್ ಗ್ರೂಪ್ ನ ಲೀಡ್ ಆಗಿದ್ದ ಪಾಲ್ ರ ಬಳಿ ಟೆಸ್ಟ್ ಯಾಕೆ ಫೇಲ್ ಆಯ್ತು ಅಂತ ವಿಚಾರಿಸ್ತಾರೆ. ಪಾಲ್ ಉತ್ತರ ಕೊಡಲಾಗದೆ ಒದ್ದಾಡ್ತಿರ್ತಾರೆ. ಹ್ಯಾರಿಸನ್, ಕ್ಯಾಪ್ಸುಲ್ ಫೇಲ್ ಆದ್ರೆ ಆಸ್ಟ್ರೋನಾಟ್ ಸಾಯ್ತಾರೆ ಗೊತ್ತಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಪಾಲ್, ನಾವಿದನ್ನ ಸರಿ ಮಾಡ್ತೀವಿ ಅಂತ ಭರವಸೆ ಕೊಡ್ತಾರೆ. ಹ್ಯಾರಿಸನ್ ತಮ್ಮ ಅಸಿಸ್ಟೆಂಟ್ ನ ಬಳಿ ಕ್ಯಾಲ್ಕುಲೇಷನ್ ಎಕ್ಸ್ಪರ್ಟ್ ಸಿಕ್ಕಿದ್ರ ಅಂತ ಕೇಳ್ತಾರೆ. ಅಸಿಸ್ಟೆಂಟ್ ಕ್ಯಾಥರಿನ್ ಅನ್ನ ತೋರಿಸ್ತಾರೆ. ಕೂಡಲೇ ಹ್ಯಾರಿಸನ್ ಒಂದು ಪ್ರಾಬ್ಲಮ್ ಅನ್ನ ಅವರಿಗೆ ಕೊಟ್ಟು ನೀವಿದನ್ನ ಸಾಲ್ವ್ ಮಾಡ್ತೀರಾ ಅಂತ ಕೇಳ್ತಾರೆ. ಕ್ಯಾಥರಿನ್ ಅದನ್ನ ಕೈಗೆತ್ತಿಕೊಂಡು ಸಾಲ್ವ್ ಮಾಡುವ ವಿಧಾನದ ಬಗ್ಗೆ ವಿವರಣೆ ಕೊಡ್ತಾರೆ. ಹ್ಯಾರಿಸನ್ ಅವರು ಇಂಪ್ರೆಸ್ ಆಗಿ, ಸರಿ ಈ ಸಂಜೆಯೇ ನನಗೆ ರಿಪೋರ್ಟ್ ಮಾಡಬೇಕು ಅಂತ ಹೇಳಿ ಒಂದು ಅನೌನ್ಸ್ಮೆಂಟ್ ಮಾಡೋದಕ್ಕೆ ಮುಂದಾಗ್ತಾರೆ. ಇನ್ನು 14 ದಿನಗಳಲ್ಲಿ ಮರ್ಕ್ಯುರಿ 7 ಮಿಷನ್ಗೆ ಆಸ್ಟ್ರೋನಾಟ್ ಗಳು ಬರ್ತಾರೆ ಮತ್ತು ಅವರ ಟ್ರೈನಿಂಗ್ ಶುರುವಾಗುತ್ತೆ. ಮನುಷ್ಯರನ್ನ ಇದೇ ಮೊದಲು ನಾವು ಕಳಿಸ್ತಿರೋದ್ರಿಂದ ಅವರು ನಮ್ಮನ್ನ ಸಾಕಷ್ಟು ಕ್ವಶನ್ ಗಳನ್ನ ಮಾಡ್ತಾರೆ. ಹಾಗಾಗಿ ನಾವು ಮಾಡೋ ಒಂದೊಂದು ಕೆಲಸವೂ ಕೂಡ ತುಂಬಾನೇ ಇಂಪಾರ್ಟೆಂಟ್. ಅವರ ಜೀವಗಳು ಅವರ ಕುಟುಂಬಕ್ಕೆ ಮತ್ತು ದೇಶಕ್ಕೆ ತುಂಬಾನೇ ಮುಖ್ಯ. ಹಾಗಾಗಿ ನಾವು ಮಾಡುವ ಕೆಲಸ ಕರಾರುವಕ್ಕಾಗಿ ಇರಬೇಕು ಅಂತ ಎಲ್ಲರಿಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಅಲ್ಲಿಂದ ಹೊರಡ್ತಾರೆ. ಇತ್ತ ಪಾಲ್ ಮಿಷನ್ ಡಾಕ್ಯುಮೆಂಟ್ ನಲ್ಲಿ ಇಂಪಾರ್ಟೆಂಟ್ ಸೆಕ್ಷನ್ ಗಳನ್ನ ಮಾರ್ಕರ್ ಮೂಲಕ ಹೈಡ್ ಮಾಡಿ ಚೆಕ್ ಮಾಡೋದಕ್ಕೆ ಕ್ಯಾಥರಿನ್ ಅವರಿಗೆ ಕೊಡ್ತಾರೆ. ಕ್ಯಾಥರಿನ್ ಇದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಪಾಲ್, ಬ್ಲರ್ ಮಾಡಿರೋ ಸೆಕ್ಷನ್ ಗಳೆಲ್ಲ ಕ್ಲಾಸಿಫೈಡ್ ಇನ್ಫಾರ್ಮೇಶನ್, ನಿಮಗೆ ಕ್ಲಿಯರೆನ್ಸ್ ಇಲ್ಲ, ಉಳಿದ ಇನ್ಫಾರ್ಮೇಶನ್ ಅನ್ನ ಚೆಕ್ ಮಾಡಿ ಅಂತ ಅವರಿಗೆ ತಿಳಿಸ್ತಾರೆ. ಕ್ಯಾಥರಿನ್ ಅವರಿಗೆ ಸಮಯ ಕಡಿಮೆ ಇರುತ್ತೆ, ಟಾಸ್ಕ್ ಗಳ ಪ್ರಮಾಣ ಜಾಸ್ತಿ ಇರುತ್ತೆ. ಇದರ ಮಧ್ಯೆ ಅವರು ರೆಸ್ಟ್ ರೂಮ್ ಗೆ ಹೋಗ್ಲಿಕ್ಕೆ ಮುಂದಾಗ್ತಾರೆ. ಆದರೆ ಎಲ್ಲರಂತೆ ಎಲ್ಲಾ ರೆಸ್ಟ್ ರೂಮ್ ಗಳನ್ನ ಬಳಸೋದಕ್ಕೆ ಸಾಧ್ಯವಿಲ್ಲದ್ದರಿಂದ ಅರ್ಧ ಕಿಲೋಮೀಟರ್ ದೂರ ಇದ್ದ ಹಳೆಯ ಬೇಸ್ಮೆಂಟ್ ಆಫೀಸ್ ನ ರೆಸ್ಟ್ ರೂಮ್ ಕಡೆಗೆ ಫೈಲ್ ಗಳನ್ನ ಹಿಡಿದುಕೊಂಡು ಅಲ್ಲಿಗೆ ಓಡ್ತಾರೆ. ರೆಸ್ಟ್ ರೂಮ್ ಅನ್ನ ಬಳಸೋದ್ರ ಜೊತೆಗೆ ಆ ಎಲ್ಲಾ ಫೈಲ್ ಗಳನ್ನ ಚೆಕ್ ಮಾಡ್ಲಿಕ್ಕೆ ಮುಂದಾಗ್ತಾರೆ.
ಇತ್ತ ಆಫೀಸ್ ನಲ್ಲಿ ಹ್ಯಾರಿಸನ್ ತಮ್ಮ ಅಸಿಸ್ಟೆಂಟ್ಗೆ ಕ್ಯಾಥರಿನ್ ಎಲ್ಲೋದ್ರು ಅಂತ ಕೇಳ್ತಾರೆ. ಅಸಿಸ್ಟೆಂಟ್ ಬ್ರೇಕ್ ತಗೊಂಡಿದ್ದಾರೆ ಅಂತ ಹೇಳ್ತಾರೆ. ಸ್ವಲ್ಪ ಸಮಯದ ನಂತರ ಕ್ಯಾಥರಿನ್ ವಾಪಸ್ ಆಗ್ತಾರೆ. ಅವರು ಬರ್ತಿದ್ದಂತೆ ಅಸಿಸ್ಟೆಂಟ್ ಟಾಸ್ಕ್ ಎಲ್ಲ ಕಂಪ್ಲೀಟ್ ಆಯ್ತಾ ಅಂತ ಕೇಳ್ತಾರೆ. ಆತ ಆಫೀಸ್ ಒಳಗಡೆಯಿಂದ ಹ್ಯಾರಿಸನ್ ಅವರು ಕೂಡ ರಿಪೋರ್ಟ್ ಕೂಡಲೇ ಕೊಡಿ ಅಂತ ಆರ್ಡರ್ ಮಾಡ್ತಾರೆ. ಕ್ಯಾಥರಿನ್ ತಮ್ಮ ಕೆಲಸವನ್ನ ಶುರು ಮಾಡಿಕೊಂಡು ಮಧ್ಯೆ ಕಾಫಿ ಮಷೀನ್ ಅನ್ನ ಬಳಸೋದಕ್ಕೆ ಮುಂದಾಗ್ತಾರೆ. ಅಲ್ಲಿದ್ದವರೆಲ್ಲ ಶಾಕ್ಗೆ ಒಳಗಾಗಿ ಅವರನ್ನೇ ನೋಡ್ತಾ ಇರ್ತಾರೆ. ಕ್ಯಾಥರಿನ್ಗೂ ಕೂಡ ಅದನ್ನ ನೋಡಿ ಇರಸು ಮುರುಸಾಗುತ್ತೆ. ಕಡೆಗೆ ಅವರು ಕುಡಿಯೋ ಕಾಫಿಯನ್ನೇ ಪಕ್ಕಕ್ಕಿಟ್ಟು ಕೆಲಸವನ್ನ ಶುರು ಮಾಡಿ ಎಲ್ಲಾ ಫೈಲ್ಗಳನ್ನ ಆಫೀಸ್ ಅವರ್ಸ್ ಮುಗಿದ್ರೂ ಕೂಡ ಅಲ್ಲೇ ಕೂತು ಅವುಗಳನ್ನ ಮುಗಿಸಿ ಹ್ಯಾರಿಸನ್ ಅವರಿಗೆ ಸಬ್ಮಿಟ್ ಮಾಡ್ತಾರೆ. ಹ್ಯಾರಿಸನ್ ಕ್ಯಾಲ್ಕುಲೇಷನ್ ಸರಿಯಾಗಿ ಬಂತ ಅಂತ ಕೇಳ್ತಾರೆ. ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ಹೇಳೋಕೆ ಕಷ್ಟ ಅಂತ ಹೇಳ್ತಾರೆ. ಹ್ಯಾರಿಸನ್ ಅವರು ಕೋಪಗೊಂಡು ಅವರು ತಂದಿದ್ದ ಕ್ಯಾಲ್ಕುಲೇಷನ್ ರಿಪೋರ್ಟ್ ಅನ್ನ ಡಸ್ಟ್ಬಿನ್ ಗೆ ಎಸೆದು ನಾವಿಲ್ಲಿ ಏನ್ ಮಾಡ್ತಾ ಇದ್ದೀವಿ ಗೊತ್ತಾ ಅಂತ ಕೇಳ್ತಾರೆ. ಕ್ಯಾಥರಿನ್ ಆಸ್ಟ್ರೋನಾಟ್ ಗಳನ್ನ ಸ್ಪೇಸ್ ಗೆ ಕಳಿಸೋ ತಯಾರಿ ನಡೀತಿದೆ ಅಂತ ಹೇಳ್ತಾರೆ. ನಿಮ್ಮ ವರ್ಕ್ ಅನ್ನ ಡಸ್ಟ್ಬಿನ್ ಗೆ ಎಸೆದೆ ಅಂತ ಬೇಜಾರ್ ಮಾಡ್ಕೋಬೇಡಿ. ನಾನೆಲ್ಲರಲ್ಲೂ ಕೇಳ್ಕೊಳ್ಳೋದು ಒಂದೇ, ಕೆಲಸ ತುಂಬಾ ಸ್ಪೀಡ್ ಆಗಿ ನಡಿಬೇಕು ಹಾಗೂ ನಾವು ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡಿ ಈ ಮಿಷನ್ ಅನ್ನ ಸಕ್ಸಸ್ ಮಾಡೋ ಅವಶ್ಯಕತೆ ಇದೆ. ಸರಿಯಾದ ಕ್ಯಾಲ್ಕುಲೇಷನ್ ನಮಗೆ ಸಿಗದೇ ಇದ್ರೆ ನಾವು ಮಿಷನ್ ಲಾಂಚ್ ಮಾಡೋಕೆ ಆಗೋದಿಲ್ಲ ಅಂತ ತಮ್ಮ ಅಸಹಾಯಕತೆಯನ್ನ ವ್ಯಕ್ತಪಡಿಸ್ತಾರೆ. ಕ್ಯಾಥರಿನ್ಗೆ ಬೇಸರವಾಗುತ್ತೆ. ಆಕೆ ಏನನ್ನು ಮಾತನಾಡದೆ ಅಲ್ಲಿಂದ ಹೊರಡ್ತಾರೆ. ಮರುದಿನ ಚರ್ಚ್ ನಲ್ಲಿ ಎಂದಿನಂತೆ ಆಫ್ರಿಕನ್ ಅಮೆರಿಕನ್ ಕಮ್ಯುನಿಟಿಯ ಗ್ಯಾದರಿಂಗ್ ಏರ್ಪಟ್ಟಿರುತ್ತೆ. ಎಲ್ಲರೂ ಅಟೆಂಡ್ ಆಗಿರ್ತಾರೆ. ಚರ್ಚ್ ನ ಮುಖ್ಯಸ್ಥರು ಎಲ್ಲಾ ಜನಾಂಗೀಯ ತಾರತಮ್ಯದ ಮಧ್ಯೆಯೂ ಅವರ ಕಮ್ಯುನಿಟಿಗೆ ಆಗುತ್ತಿದ್ದ ಪಾಸಿಟಿವ್ ಬೆಳವಣಿಗೆಗಳನ್ನ ಕುರಿತು ಸಂತಸವನ್ನ ಹಂಚಿಕೊಳ್ಳಲಿಕ್ಕೆ ಮುಂದಾಗ್ತಾರೆ. ಲೀಡರ್ಶಿಪ್, ಡಾಕ್ಟರ್, ಮಿಲಿಟರಿ ಕಮಾಂಡರ್, ಅದಕ್ಕೂ ಮಿಗಿಲಾಗಿ ನಮ್ಮ ಮಹಿಳೆಯರು ನಾಸಾದಲ್ಲಿ ಕೆಲಸ ಮಾಡ್ತಿರೋದು ತುಂಬಾನೇ ಹೆಮ್ಮೆಯ ವಿಷಯ ಅಂತ ಹೇಳಿಕೊಳ್ತಾರೆ. ಅಷ್ಟರಲ್ಲೇ 14 ದಿನ ಕಳೆದು ಹೋಗಿರುತ್ತೆ. ಇತ್ತ ಮರ್ಕ್ಯುರಿ ಮಿಷನ್ ಗಾಗಿ ಆಸ್ಟ್ರೋನಾಟ್ ಗಳು ಟ್ರೈನಿಂಗ್ ಆಗಿ ನಾಸಾಗೆ ಬರ್ತಾರೆ. ಅಲ್ಲಿಯೂ ಕೂಡ ಇವರ ತಾರತಮ್ಯ ಎದ್ದು ಕಾಣ್ತಿರುತ್ತೆ. ಒಬ್ಬರಿಗೊಬ್ಬರು ಖುಷಿಯಿಂದಲೇ ಪರಿಚಯ ಮಾಡಿಕೊಳ್ತಾರೆ. ಮರುದಿನ ಎಂದಿನಂತೆ ಆಫೀಸ್ ನಲ್ಲಿ ಕ್ಯಾಥರಿನ್ ಕಾಫಿ ಮಿಷಿನ್ ಹತ್ರ ಬರ್ತಾರೆ. ಅಲ್ಲಿ ನೋಡಿದ್ರೆ ಅವರಿಗೆ ಅಂತಾನೆ ಸಪರೇಟ್ ಆಗಿ ಯಾವುದೋ ಓಬಿರಾಯನ್ ಕಾಲದ ಕಾಫಿ ಕಾಯಿಸ್ಕೊಳ್ಳೋ ಪಾತ್ರನ ಇಟ್ಟಿರ್ತಾರೆ. ಅದನ್ನ ನೋಡಿ ಕಿರಿಕಿರಿಗೊಳ್ತಾರೆ. ಅಷ್ಟಕ್ಕೆ ಮುಗಿಲಿಲ್ಲ, ಅದರಲ್ಲಿ ಕಾಫಿ ಕೂಡ ತಯಾರಾಗಿರ್ಲಿಲ್ಲ. ಅವರೇ ಮಾಡ್ಕೊಳ್ಳುವಂತ ಪರಿಸ್ಥಿತಿ. ಅದನ್ನ ನೋಡಿ ಕ್ಯಾಥರಿನ್ ನಿಮ್ಗೇನ್ ಬಂದಿದ್ಯೋ ದೊಡ್ಡ ರೋಗ ಅಂತ ಕಾಫಿಯನ್ನ ತಯಾರಿಸಲಿಕ್ಕೆ ಆ ಪಾತ್ರೆ ತಗೊಂಡು ಹೋಗ್ತಾರೆ. ಪಾಲ್ ಎಂದಿನಂತೆ ಅವರ ಟೀಮ್ ಮಾಡಿದ ಕ್ಯಾಲ್ಕುಲೇಷನ್ ಡೇಟಾವನ್ನ ಕ್ಯಾಥರಿನ್ಗೆ ಚೆಕ್ ಮಾಡ್ಲಿಕ್ಕೆ ಕೊಡ್ತಾನೆ. ಪ್ರತಿ ಬಾರಿಯಂತೆ ಫೈಲ್ ನ ಕೆಲ ಸೆಕ್ಷನ್ ಗಳು ಬ್ಲರ್ ಮಾಡಲಾಗಿರುತ್ತೆ. ನನಗೆ ಪೂರ್ತಿ ಇನ್ಫಾರ್ಮೇಶನ್ ಇಲ್ದಿದ್ರೆ ನಾನು ಪ್ರಾಪರ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅವರು ಪಾಲ್ಗೆ ಹೇಳ್ತಾರೆ. ಈಗಾಗಲೇ ನಾನು ಮತ್ತೆ ನನ್ನ ಟೀಮ್ ಮೆಂಬರ್ಸ್ ನಂಬರ್ಸ್ತೇವೆ. ಇದು ಒಂದು ರೀತಿ ಡಮ್ಮಿ ಚೆಕ್ ಇದ್ದ ಹಾಗೆ, ಇದನ್ನು ಮುಗಿಸಿ ಅಂತ ಪಾಲ್ ಹೇಳ್ತಾನೆ. ಕ್ಯಾಥರಿನ್ ತಲೆಯನ್ನ ಓಡಿಸಿ ಫೈಲ್ ನ ಹಾಳೆಯನ್ನ ಲೈಟ್ ನ ಬೆಳಕಿಗೆ ಹಿಡಿತಾರೆ. ಆಗ ಅಲ್ಲಿ ಬರ್ದಿರೋದು ಏನು ಅಂತ ಅವರಿಗೆ ತಿಳಿಯುತ್ತೆ. ಅದನ್ನ ನೋಡ್ತಿದ್ದಂತೆ ಅವರಿಗೊಂದು ಡೌಟ್ ಬರುತ್ತೆ. ಕೂಡಲೇ ಬೋರ್ಡ್ ನ ಬಳಿ ಬಂದು ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇನ್ನೊಂದು ಕಡೆ ಮೈನ್ ಫ್ರೇಮ್ ಕಂಪ್ಯೂಟರ್ ಗಳ ಡೆಲಿವರಿ ಆಗಿರುತ್ತೆ. ಆದರೆ ಹಾಲ್ ನ ಡೋರ್ ತುಂಬಾ ಚಿಕ್ಕದಾಗಿದ್ದರಿಂದ ಮಷೀನ್ ಅನ್ನ ಹೊರಗೆ ಇಟ್ಟಿರ್ತಾರೆ. ಇತ್ತ ಹ್ಯಾರಿಸನ್ ಇದನ್ನ ನೋಡಿ ಯಾರೋ ಆ ಬುದ್ಧಿವಂತ, ಅವನಿಗೆ ಎಷ್ಟು ದೊಡ್ಡ ಬಾಗ್ಲಿಡಬೇಕು ಅಂತ ಗೊತ್ತಾಗಲ್ವಾ, ಹ್ಯಾಮರ್ ತಗೊಂಡು ಹೊಡೆದಾಕಿ ಒಳಗ್ ತಗೊಂಡೋಗಿ ಬೇಗ ಅಂತ ಹ್ಯಾರಿಸನ್ ಹೇಳಿ ಅಲ್ಲಿಂದ ಹೊರಡ್ತಾರೆ. ಅದೇ ಸಮಯಕ್ಕೆ ಡಾರ್ತಿ ಟಾಸ್ಕ್ ಗಳ ಫೈಲ್ ಡೆಲಿವರಿ ಮಾಡ್ಲಿಕ್ಕೆ ಆ ಬಿಲ್ಡಿಂಗ್ ಗೆ ಬರ್ತಾರೆ ಮತ್ತು ಆ ಮಷೀನ್ ಅನ್ನ ಗಮನಿಸ್ತಾರೆ. ಮಿಸ್ ಮಿಚೆಲ್ ಅವರ ಬಳಿ ಬಂದು ಫೈಲ್ ಗಳನ್ನ ಸಬ್ಮಿಟ್ ಮಾಡಿ ಟೆಕ್ ವಿಂಗ್ ಅಲ್ಲಿ ಏನ್ ಬಿಲ್ಡ್ ಮಾಡ್ತಿದ್ದಾರೆ ಅಂತ ಕೇಳ್ತಾರೆ. ಮಿಸ್ ಮಿಚೆಲ್ ಅದು ಮೈನ್ ಫ್ರೇಮ್ ಮಷೀನ್ ಎಲ್ಲಾ ಮ್ಯಾಥಮೆಟಿಕ್ ಕ್ಯಾಲ್ಕುಲೇಷನ್ ಗಳನ್ನ ಕ್ಷಣ ಮಾತ್ರದಲ್ಲಿಯೇ ಮಾಡಿ ಮುಗಿಸುತ್ತೆ. ಡಾರ್ತಿ ಅದಕ್ಕೆ ಖುಷಿಯನ್ನ ವ್ಯಕ್ತಪಡಿಸ್ತಾರೆ. ಮಿಸ್ ಮಿಚೆಲ್ ಹೇಗೂ ಬಂದಿದ್ದೀರಿ, ನೀವು ಮಾಡಬೇಕಾದ ಟಾಸ್ಕ್ ಫೈಲ್ ಗಳು ಅಲ್ಲಿವೆ, ತೆಗೆದುಕೊಂಡು ಹೋಗಿ ಅಂತ ಹೇಳಿ ಕಳಿಸ್ತಾರೆ. ಇತ್ತ ಕ್ಯಾಥರಿನ್ ಬೋರ್ಡ್ ಮೇಲೆ ಅವರ ಮುಂಬರುವ ಮಿಷನ್ ರೆಡ್ ಸ್ಟೋನ್ ರಾಕೆಟ್ ಲಾಂಚಿಂಗ್ ಮತ್ತು ಟ್ರಾವೆಲಿಂಗ್ ಆಂಗಲ್ ನ ಕುರಿತು ಸರಿಯಾದ ಕ್ಯಾಲ್ಕುಲೇಷನ್ ಅನ್ನ ಮಾಡಿ ಮುಗಿಸ್ತಾರೆ. ಕೂಡಲೇ ಅವರು ರೆಸ್ಟ್ ರೂಮ್ ಅನ್ನ ಬಳಸೋದಕ್ಕೆ ಹಳೆಯ ಬಿಲ್ಡಿಂಗ್ ಹತ್ತ ಓಡ್ತಾರೆ. ಆಫೀಸ್ ನಲ್ಲಿ ಪಾಲ್ ಮತ್ತು ಅವರ ಟೀಮ್ ಕ್ಯಾಲ್ಕುಲೇಷನ್ ಅನ್ನ ಗಮನಿಸಿ ಆಶ್ಚರ್ಯಗೊಳ್ತಾರೆ. ಅಷ್ಟರಲ್ಲೇ ಹ್ಯಾರಿಸನ್ ಅಲ್ಲಿಗೆ ಬಂದು ಯಾರಿದನ್ನ ಮಾಡಿದ್ದು ಅಂತ ಕೇಳ್ತಾರೆ. ಅವರ ಅಸಿಸ್ಟೆಂಟ್ ಕ್ಯಾಥರಿನ್ ಅಂತ ತಿಳಿಸ್ತಾರೆ. ಆತ ಕ್ಯಾಥರಿನ್ ರೆಸ್ಟ್ ರೂಮ್ ಅನ್ನ ಬಳಸಿ ವಾಪಸ್ ಆಗ್ತಾರೆ. ಇನ್ಫಾರ್ಮೇಶನ್ ಬ್ಲರ್ ಮಾಡಿದ್ರು ಕೂಡ ಇವರಿಗೆ ಹೇಗೆ ಗೊತ್ತಾಯ್ತು ಅನ್ನೋದ್ರ ಬಗ್ಗೆ ಅವರನ್ನ ಇಂಟ್ರಾಗೇಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ರೆಡ್ ಸ್ಟೋನ್ ರಾಕೆಟ್ ಪ್ರಾಬ್ಲಮ್ ಬಗ್ಗೆ ನಿಮ್ಗೆ ಹೇಗ್ ಗೊತ್ತಾಯ್ತು, ಅದು ಟಾಪ್ ಸೀಕ್ರೆಟ್ ಅಂತ ಕ್ವಶನ್ ಮಾಡ್ತಾರೆ. ಅದಕ್ಕೆ ಕ್ಯಾಥರಿನ್ ನಡೆಸಿದ ಟೆಸ್ಟ್ ಗಳು ಹಲವಾರು ಬಾರಿ ಫೇಲ್ ಆಗಿದೆ ಮತ್ತು ಫೈಲ್ ನಲ್ಲಿರುವ ಡೇಟಾ ಇದನ್ನ ಎತ್ತಿ ತೋರಿಸಿದೆ ಅಂತ ಉತ್ತರಿಸ್ತಾರೆ. ಅದಕ್ಕೆ ಹ್ಯಾರಿಸನ್ ಈ ಫೈಲ್ ನಲ್ಲಿರುವ ಅರ್ಧಕ್ಕರ್ಧ ಇನ್ಫಾರ್ಮೇಶನ್ ಬ್ಲರ್ ಆಗಿದೆ, ಮತ್ತೆ ಹೇಗೆ ಕ್ಯಾಲ್ಕುಲೇಷನ್ ಮಾಡಿದ್ರಿ ಅಂತ ಕೇಳ್ತಾರೆ. ಅದಕ್ಕೆ ಕ್ಯಾಥರಿನ್ ಉಳಿದ ಅರ್ಧ
ಇನ್ಫಾರ್ಮೇಶನ್ ಸಹಾಯದಿಂದ ಕ್ಯಾಲ್ಕುಲೇಷನ್ ನ ಮಾಡಿದೆ ಅಂತ ಅದರ ಬಗ್ಗೆ ಲಾಜಿಕಲ್ ಆಗಿ ವಿವರಣೆ ಕೊಡ್ತಾರೆ. ಸರಿ, ಇದೆಲ್ಲ ಇರ್ಲಿ, ಆದರೆ ಅಟ್ಲಾಸ್ ರಾಕೆಟ್ ಮಿಷನ್ ಬಗ್ಗೆ ಇಲ್ಲಿ ಯಾವುದೇ ಡೇಟಾ ಅಥವಾ ನಂಬರ್ಸ್ ಇಲ್ಲ, ಆದ್ರೆ ನಿಮ್ಗೆ ಹೇಗ್ ಗೊತ್ತಾಯ್ತು ಅಂತ. ಅದಕ್ಕೆ ಕ್ಯಾಥರಿನ್ ಫೈಲ್ ನ ಹಾಳೆಯನ್ನ ಬೆಳಕಿಗೆ ಹಿಡಿದು ನೋಡಿದಾಗ ಗೊತ್ತಾಯ್ತು ಅಂತ ಉತ್ತರಿಸ್ತಾರೆ. ತಕ್ಷಣವೇ ಹ್ಯಾರಿಸನ್ ಆ ಹಾಳೆಯನ್ನ ಲೈಟ್ ಗೆ ಹಿಡಿತಾರೆ. ನೋಡ್ತಿದ್ದಂತೆ ಕ್ಯಾಥರಿನ್ ಹೇಳ್ತಿರೋದು ನಿಜ ಅಂತ ಗೊತ್ತಾಗುತ್ತೆ. ಪಾಲ್ ಕೂಡ ಇದನ್ನ ನೋಡಿ ಕಕ್ಕಾಬಿಕ್ಕಿ ಆಗ್ತಾರೆ. ಹ್ಯಾರಿಸನ್ ಕೊನೆಯದಾಗಿ ನಾನ್ ನೇರವಾಗಿ ಪ್ರಶ್ನೆ ಕೇಳ್ತೀನಿ, ನೀವು ರಷ್ಯನ್ ಸ್ಪಾಯ? ಕ್ಯಾಥರಿನ್ ಇಲ್ಲ ಅಂತ ಉತ್ತರಿಸ್ತಾರೆ. ಆತ ಹ್ಯಾರಿಸನ್ ಅವರ ಅಸಿಸ್ಟೆಂಟ್ ಕೂಡ ಇದನ್ನ ಕನ್ಫರ್ಮ್ ಮಾಡ್ತಾರೆ. ಕೊನೆಗೆ ಹ್ಯಾರಿಸನ್ ಸರಿ, ಹಾಗಿದ್ರ ಇನ್ ಮುಂದೆ ಅವರಿಗೆ ಫುಲ್ ಇನ್ಫಾರ್ಮೇಶನ್ ಮತ್ತು ಡೇಟಾವನ್ನ ಕೊಡಿ ಅಂತ ತಿಳಿಸಿ ಎಲ್ಲರನ್ನ ಕಳಿಸ್ತಾರೆ. ಇತ್ತ ಲಂಚ್ ಗಾಗಿ ಕ್ಯಾಂಟೀನ್ ಗೆ ಬಂದಿರ್ತಾರೆ. ಜಾರ್ತಿ ಮೈನ್ ಫ್ರೇಮ್ ಮಷಿನ್ ಬಗ್ಗೆ ಆತಂಕವನ್ನ ವ್ಯಕ್ತಪಡಿಸ್ತಾರೆ. ಇಷ್ಟರಲ್ಲೇ ಈ ಮಷಿನ್ ಗಳು ನಮ್ಮ ಕೆಲಸವನ್ನ ಕಿತ್ಕೊಳ್ಳುತ್ತೆ. ಅಷ್ಟರಲ್ಲೇ ಮಿಸ್ ಮಿಚೆಲ್ ಅಲ್ಲಿಗೆ ಬಂದು ಮೇರಿಯ ಬಳಿ ನಾಸಾ ಎಂಜಿನಿಯರ್ ಟ್ರೈನಿಂಗ್ ಪ್ರೋಗ್ರಾಮ್ಗೆ ಮಹಿಳೆಯರನ್ನ ಅಲೋ ಮಾಡೋದಿಲ್ಲ ಅಂತ ಅವರು ಹಾಕಿದ್ದ ಅಪ್ಲಿಕೇಶನ್ ಅನ್ನ ವಾಪಸ್ ಕೊಡ್ತಾರೆ. ಅದಕ್ಕೆ ಮೇರಿ, ಬೇರೆ ಇಂಜಿನಿಯರ್ ಗಳಂತೆ ನನಗೂ ಕ್ವಾಲಿಫಿಕೇಶನ್ ಇದೆ, ಹಾಗಾಗಿ ನಾನು ಅಪ್ಲೈ ಮಾಡಬಹುದು ಅಂತ ವಾದ ಮಾಡ್ತಾರೆ. ಮಿಸ್ ಮಿಚೆಲ್, ಇಲ್ಲ, ನೀವು ವರ್ಜೀನಿಯಾ ಯೂನಿವರ್ಸಿಟಿಯಿಂದ ಅಡ್ವಾನ್ಸ್ ಕೋರ್ಸಸ್ ಅನ್ನ ಮಾಡ್ಬೇಕಾಗತ್ತೆ, ಎಂಪ್ಲಾಯಿ ಮ್ಯಾನ್ಯುಯಲ್ ಅಲ್ಲಿ ಇದೆ ನೋಡಿ ಅಂತ ಅವರಿಗೆ ಕೊಡ್ತಾರೆ. ಮೇರಿ ಕೋಪಗೊಂಡು ಇದು ತಾರತಮ್ಯ ಅಂತ ತನ್ನ ಫ್ರೆಂಡ್ಸ್ ಗೆ ಹೇಳ್ತಾರೆ. ಅದಕ್ಕೆ ಮಿಸ್ ಮಿಚೆಲ್, ಯಾರಿಗೂ ಇಲ್ಲಿ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗೋದಿಲ್ಲ, ನಾನು ರೂಲ್ಸ್ ಅಷ್ಟೇ ಫಾಲೋ ಮಾಡ್ತಿದ್ದೀನಿ, ನಿಮ್ಗೆ ಅಟ್ಲೀಸ್ಟ್ ಜಾಬ್ ಆದ್ರೂ ಇದೆ, ಅದಕ್ಕಾದ್ರೂ ಥ್ಯಾಂಕ್ಫುಲ್ ಆಗಿರಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಇತ್ತ ಮನೆಗೆ ಬಂದು ಮೇರಿ ಆ ಮ್ಯಾನ್ಯಲ್ ಬುಕ್ ಅನ್ನ ಓದಿ ಮಿಸ್ ಮಿಚೆಲ್ ಹೇಳಿದೇನೋ ನಿಜ, ಆದ್ರೆ ಆ ಯೂನಿವರ್ಸಿಟಿಯಲ್ಲಿ ಆಫ್ರಿಕನ್ ಅಮೆರಿಕನ್ ಮಹಿಳೆಯರಿಗೆ ಅಡ್ಮಿಷನ್ ಕೊಡೋದಿಲ್ಲ, ಇದು ಇವರ ಕುತಂತ್ರ ಅಷ್ಟೇ ಅಂತ ಕಂಪ್ಲೇಂಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಡಾರ್ತಿ, ಅಮ್ಮ ತಾಯಿ, ನಮ್ ತಲೆ ತಿನ್ಬೇಡ, ನಾವಿಲ್ಲಿ ಆಟ ಆಡ್ತಿದೀವಿ, ನಿನಗೆ ಹೋಗ್ಲೇಬೇಕು ಅನ್ಸಿದ್ರೆ ಹೋಗು, ಕೋರ್ಟ್ ಅಲ್ಲಿ ಪಿಟಿಷನ್ ಹಾಕು, ಕೇಸ್ ಗೆದ್ದು ಅಡ್ಮಿಷನ್ ಪಡ್ಕೋ ಅಂತ ತಮಾಷೆಯಾಗಿ ಹೇಳ್ತಾರೆ. ಕೊನೆಗೆ ಎಲ್ಲರೂ ತಮ್ಮ ಚಿಂತೆಗಳನ್ನ ಮರೆತು ಖುಷಿಯಾಗಿ ಸಮಯ ಕಳೆಯೋದಕ್ಕೆ ಮುಂದಾಗ್ತಾರೆ. ಮರುದಿನ ಡಾರ್ತಿ ತನ್ನ ಮಕ್ಕಳನ್ನ ಕರ್ಕೊಂಡು ಲೈಬ್ರರಿಗೆ ಹೋಗ್ತಾರೆ. ಆ ಲೈಬ್ರರಿಯಲ್ಲಿ ಒಂದು ಮಹಿಳೆ, ನೀವು ಇಲ್ಲಿ ಯಾಕೆ ಬಂದಿದ್ದೀರಿ, ನಿಮ್ಗೆ ಅಂತಾನೆ ಸಪರೇಟ್ ಆಗಿ ಲೈಬ್ರರಿ ಇಲ್ವಾ? ಅದಕ್ಕೆ ಡಾರ್ತಿ, ನಾನು ಹುಡುಕ್ತಿದ್ದ ಬುಕ್ ಅಲ್ಲಿ ಇಲ್ಲ, ಅದಕ್ಕಾಗಿ ಬಂದಿದ್ದೇನೆ ಅಂತ ಉತ್ತರಿಸ್ತಾರೆ. ಕಡೆಗೆ ಆ ಮಹಿಳೆ ಸೆಕ್ಯೂರಿಟಿಯನ್ನ ಕರೆದು ಅವರನ್ನ ಹೊರಗೆ ಹಾಕಿಸ್ತಾಳೆ. ವಾಪಸ್ ಹೋಗ್ತಾ ಬಸ್ಸಿನಲ್ಲೇ ತನ್ನ ಮಕ್ಕಳಿಗೆ, ನೋಡಿದ್ರಲ್ಲ, ಇಲ್ಲಿ ನಾವು ಹುಷಾರಾಗಿ ಇರಬೇಕು, ನಾವು ಸರಿಯಾಗಿ ನಡ್ಕೊಂಡ್ರೆ ನಾವು ಯಾರಿಗೂ ಹೆದರೋ ಅವಶ್ಯಕತೆ ಇಲ್ಲ ಅಂತ ಅಡ್ವೈಸ್ ಮಾಡ್ತಾರೆ. ಡಾರ್ತಿ ತನ್ನ ಪರ್ಸ್ ಇಂದ ಬುಕ್ ಅನ್ನ ತೆಗಿತಾರೆ. ಅದು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬುಕ್ ಆಗಿರುತ್ತೆ. ಅವರು ಅದನ್ನ ಕಲಿತುಕೊಳ್ಳುವುದಕ್ಕೆ ಮುಂದಾಗ್ತಾರೆ. ಇತ್ತ ಬರ್ಡೇ ಸಂಭ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡಿರ್ತಾರೆ. ಮಕ್ಕಳ ಆಟ, ದೊಡ್ಡವರ ಡ್ಯಾನ್ಸ್ ಎಲ್ಲ ಜೋರಾಗಿ ನಡೀತಿರುತ್ತೆ. ಅಷ್ಟರಲ್ಲೇ ರೇಡಿಯೋ ಮೂಲಕ ಸೋವಿಯತ್ ರಷ್ಯಾದ ಮೊದಲ ಆಸ್ಟ್ರೋನಾಟ್ ಬಾಹ್ಯಾಕಾಶಕ್ಕೆ ಎಂಟ್ರಿ ಕೊಟ್ಟು 108 ನಿಮಿಷಗಳಲ್ಲಿ ಭೂಮಿಯನ್ನ ಸುತ್ತಿ ಮಿಷನ್ ಕಂಪ್ಲೀಟ್ ಮಾಡಿದ್ದಾರೆ ಅನ್ನೋ ನ್ಯೂಸ್ ಬರುತ್ತೆ. ಇತ್ತ ನಾಸಾದಲ್ಲೂ ಕೂಡ ಎಲ್ಲರೂ ಇದೇ ನ್ಯೂಸ್ ಅನ್ನ ಗಮನಿಸ್ತಿರ್ತಾರೆ. ಅದನ್ನ ನೋಡಿದ ಅಮೆರಿಕನ್ ಆಸ್ಟ್ರೋನಾಟ್ಗಳು, ಇವರು ಮತ್ತೆ ನಮ್ಮನ್ನ ಸೋಲಿಸಿ ಮುಂದೆ ಹೋದ್ರು, ಬೇಗ ಟ್ರೈನಿಂಗ್ ಶುರು ಮಾಡೋಣ ಬನ್ನಿ ಅಂತ ಅಲ್ಲಿಂದ ಎದ್ದು ಹೋಗ್ತಾರೆ. ಅಲ್ಲಿಂದ ಹ್ಯಾರಿಸನ್ಗೂ ಕೂಡ ಇದನ್ನ ನೋಡಿ ಚಿಂತೆ ಆಗುತ್ತೆ. ಅವರು ಆಫೀಸ್ಗೆ ವಾಪಸ್ ಆಗಿ ಎಲ್ಲರನ್ನ ಕರೆದು, ನ್ಯೂಸ್ ನೋಡಿದ್ರಲ್ಲ, ನಾವು ಮತ್ತೆ ಹಿಂದೆ ಬಿದ್ವಿ, ನಾವು ಇವರನ್ನ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡಿದ್ವಿ, ನಾವು ಇವರನ್ನ ಸ್ಮಾರ್ಟ್ ಅಂತ ನಂಬದಿದ್ರು, ಅವರು ಇದನ್ನ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಹ್ಯಾರಿಸನ್ ರೈಸ್ ಆಗಿ, ನಾವಿಲ್ಲಿ ನಮ್ಮ ಜೀವನಕ್ಕಾಗಿ ಮತ್ತು ನಮ್ಮ ದೇಶಕ್ಕಾಗಿ ಫೈಟ್ ಮಾಡ್ತಾ ಇದ್ದೀವಿ, ಆ ನ್ಯೂಸ್ ಅನ್ನ ನೋಡ್ಬೇಕಾದ್ರೆ ನಮ್ಮ ಆಸ್ಟ್ರೋನಾಟ್ಗಳ ಮುಖದಲ್ಲಿ ಇವರು ನಮ್ಮನ್ನ ನಿಜವಾಗ್ಲೂ ಸ್ಪೇಸ್ಗೆ ಕಳಿಸ್ತಾರಾ ಅನ್ನೋ ದೊಡ್ಡ ಕ್ವಶನ್ ಮಾರ್ಕ್ ನನಗೆ ಕಾಣಿಸ್ತಿತ್ತು. ಹಾಗಾಗಿ ಇನ್ ಮುಂದೆ ನಾವು ಮಾಡ್ಬೇಕಾಗಿರೋದು ಈ ಎರಡೇ. ಒಂದು, ನಾವು ಎಕ್ಸ್ಟ್ರಾ ಅವರ್ಸ್ ಅನ್ನ ಹಾಕ್ಬೇಕು, ಹಗಲು ರಾತ್ರಿ ಕೆಲಸ ಮಾಡ್ಬೇಕು. ಎರಡನೇದು, ನೀವು ಮಾಡೋ ಎಕ್ಸ್ಟ್ರಾ ಟೈಮ್ಗೆ ಪೇ ಚೆಕ್ ಸಿಗೋದಿಲ್ಲ, ನಾವು ಅವರನ್ನ ಬೀಟ್ ಮಾಡ್ಲೇಬೇಕು. ನಿಮ್ಮ ಮನೆಗೆ ಫೋನ್ ಮಾಡಿ ನಿಮ್ಮ ಕುಟುಂಬದವರಿಗೆ ತಿಳಿಸಿ, ಇನ್ ಮುಂದೆ ಮನೆಗೆ ಬರೋದು ಲೇಟ್ ಆಗುತ್ತೆ, ನಾನೇ ಮೊದಲು ಶುರು ಮಾಡ್ತೀನಿ ಅಂತ ಫೋನ್ ಎತ್ಕೊಂಡು ಕಾಲ್ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಇತ್ತ ಉಳಿದ ಎಂಪ್ಲಾಯಿಗಳು ಕೂಡ ತಮ್ಮ ಮನೆಗಳಿಗೆ ಫೋನ್ ಮಾಡಿ ಇದನ್ನು ತಿಳಿಸೋದಕ್ಕೆ ಮುಂದಾಗ್ತಾರೆ. ನಂತರ ಕೆಲಸ ಅಲ್ಲಿಂದ ವೇಗವಾಗಿ ನಡೆಯೋದಕ್ಕೆ ಶುರುವಾಗುತ್ತೆ. ನಂತರ ರೆಡ್ ಸ್ಟೋನ್ ರಾಕೆಟ್ ನ ಅನ್ಮ್ಯಾನ್ಡ್ ರಾಕೆಟ್ ಅನ್ನ ಲಾಂಚ್ ಮಾಡ್ತಾರೆ. ಸತತವಾಗಿ 2 ಬಾರಿಯೂ ಕೂಡ ಫೇಲ್ ಆಗುತ್ತೆ. ಇದರ ಮಧ್ಯೆ ಆಸ್ಟ್ರೋನಾಟ್ ಗಳಿಗೆ ಸತತವಾಗಿ ಟ್ರೈನಿಂಗ್ ಅನ್ನ ಕೊಡ್ತಾ ಇರ್ತಾರೆ. ಎಂಜಿನಿಯರಿಂಗ್ ವಿಭಾಗದಲ್ಲಿ ಕ್ಯಾಪ್ಸ್ಯೂಲ್ ನ ಹೀಟ್ ಶೀಲ್ಡಿಂಗ್ ಪ್ರಿವೆನ್ಷನ್ ಗೆ ಹಗಲು ರಾತ್ರಿ ಅನ್ನೋದೇ ಕೆಲಸ ನಡೀತಿರುತ್ತೆ. ಇತ್ತ ಪಾಲ್ ಎಂದಿನಂತೆ ಫೈಲ್ ಗಳನ್ನ ಚೆಕ್ ಮಾಡ್ಲಿಕ್ಕೆ ಕ್ಯಾಥರಿನ್ ಗೆ ತಂದು ಕೊಡ್ತಾ ಇರ್ತಾರೆ. ಕ್ಯಾಥರಿನ್ ಕೂಡ ಎಕ್ಸ್ಟ್ರಾ ಎಫರ್ಟ್ ಹಾಕಿ ರೆಸ್ಟ್ ರೂಮ್ ಗೂ ಕೂಡ ತಗೊಂಡೋಗಿ ಅಲ್ಲಿಯೂ ವರ್ಕ್ ಮಾಡ್ತಾ
ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಮ್ಯಾನ್ಯುಯಲ್ ನ ಸಹಾಯದ ಮೂಲಕ ಮೈನ್ ಫ್ರೇಮ್ ಮಷಿನ್ ಗಳನ್ನ ಸೆಟ್ ಮಾಡಿ ಎಂಪ್ಲಾಯಿಗಳು ಅದನ್ನ ಟೆಸ್ಟ್ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಆದರೆ ಅದು ವರ್ಕ್ ಆಗ್ತಿರೋದಿಲ್ಲ. ಅದಕ್ಕೆ ಬೇಸತ್ತು ಅವರು ಅಲ್ಲಿಂದ ಹೊರ ನಡೀತಾರೆ. ಇದರ ಮಧ್ಯೆ ಡಾರ್ತಿ ಅವರು ಹೋಗ್ತಿದ್ದಂತೆ ಹಾಲ್ಗೆ ಎಂಟ್ರಿ ಕೊಟ್ಟು ಮ್ಯಾನ್ಯಲ್ ಓಪನ್ ಮಾಡಿ ಅದನ್ನ ತಿಳಿದುಕೊಳ್ಳೋಕೆ ಮುಂದಾಗ್ತಾರೆ. ಇನ್ನೊಂದು ಕಡೆ ಮೇರಿ ವರ್ಜೀನಿಯಾ ಯೂನಿವರ್ಸಿಟಿಯನ್ನ ಜಾಯಿನ್ ಆಗ್ಲಿಕ್ಕೆ ಕೋರ್ಟ್ ನಲ್ಲಿ ಪಿಟಿಷನ್ ಆಗಿರ್ತಾರೆ. ಕೋರ್ಟ್ ಅದನ್ನ ಪುರಸ್ಕರಿಸಿ ಹಿಯರಿಂಗ್ ಡೇಟ್ ಕೂಡ ಕೊಡ್ತಾರೆ. ಇತ್ತ ಡಾರ್ತಿ ಬೇಸ್ಮೆಂಟ್ ಆಫೀಸ್ ನಲ್ಲಿ ಎಲ್ಲಾ ಮಹಿಳೆಯರಿಗೂ ಬಂದಿರೋ ಮೈನ್ ಫ್ರೇಮ್ ಮಷೀನ್ ನಾವೆಲ್ಲಾ ಮಾಡೋ ಕೆಲಸವನ್ನ ಕೆಲವೇ ಸೆಕೆಂಡುಗಳಲ್ಲಿ ಮುಗಿಸುತ್ತೆ. ಆದ್ರೆ ಇಲ್ಲಿರೋರ್ಗೆ ಅದನ್ನ ಆಪರೇಟ್ ಮಾಡೋದಕ್ಕೆ ಗೊತ್ತಿಲ್ಲ. ಮುಂದೊಂದ್ ದಿನ ಆ ಮಷೀನ್ ರನ್ ಆಗುತ್ತೆ. ಅಷ್ಟರಲ್ಲಿ ನಾವು ಅದನ್ನ ಆಪರೇಟ್ ಮಾಡೋದು ಕಲ್ತ್ಕೋಬೇಕು ಅಂತ ಹೇಳಿ ಅವರಿಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅನ್ನ ಹೇಳಿ ಕೊಡೋದಕ್ಕೆ ಮುಂದಾಗ್ತಾರೆ. ಇತ್ತ ಮೇರಿ ತನ್ನ ಸೆಕ್ಷನ್ ಗೆ ಬಂದು ಕೋರ್ಟ್ ಡೇಟ್ ಕೊಟ್ಟಿರೋದನ್ನ ಹೇಳ್ತಾರೆ. ಅದನ್ನ ಕೇಳಿ ಎಲ್ಲರೂ ಖುಷಿಯಾಗಿ ಸಂಭ್ರಮಿಸ್ತಾರೆ. ಇತ್ತ ಡಾರ್ತಿ ಮ್ಯಾನ್ಯುಯಲ್ ಅನ್ನ ರೆಫರ್ ಮಾಡಿ ತಪ್ಪಾಗಿ ಕೊಟ್ಟಿದ್ದ ಕನೆಕ್ಷನ್ ಗಳನ್ನ ಸರಿ ಮಾಡೋದಕ್ಕೆ ಮುಂದಾಗ್ತಾರೆ. ಮಷೀನ್ ರೆಸ್ಪಾನ್ಸ್ ಮಾಡೋಕೆ ಶುರುವಾಗುತ್ತೆ. ಇತ್ತ ಹ್ಯಾರಿಸನ್ ತಮ್ಮ ಆಫೀಸ್ಗೆ ಬರ್ತಾರೆ. ಕ್ಯಾಥರಿನ್ ಡೆಸ್ಕ್ ಅಲ್ಲಿ ಇಲ್ಲದಿದ್ದನ್ನ ನೋಡಿ ಕೋಪಗೊಂಡು ಎಲ್ಲಿ ಹೋಗಿದ್ದಾರೆ ಅಂತ ಕೇಳ್ತಾರೆ. ಇತ್ತ ಕ್ಯಾಥರಿನ್ ಮಳೆಯಲ್ಲಿ ನೆನೆದ್ಕೊಂಡು ರೆಸ್ಟ್ ರೂಮ್ ಅನ್ನ ಬಳಸ್ತಾರೆ. ವಿಪರ್ಯಾಸ ಅಂದ್ರೆ ಅವರಿಗೆ ಬೇಕಾದ ಸೌಲಭ್ಯಗಳನ್ನು ಕೊಟ್ಟಿರೋದಿಲ್ಲ. ಕ್ಯಾಥರಿನ್ ಅದನ್ನ ನೋಡಿ ಬೇಜಾರಾಗ್ತಾರೆ. ಮತ್ತೆ ತಮ್ಮ ಫೈಲ್ ಗಳನ್ನ ಹಿಡಿದು ಆಫೀಸ್ ನತ್ತ ಓಡೋದಕ್ಕೆ ಶುರು ಮಾಡ್ತಾರೆ. ಆಫೀಸ್ಗೆ ವಾಪಸ್ ಆಗ್ತಿದ್ದಂತೆ ಹ್ಯಾರಿಸನ್ ಕೋಪದಿಂದ ದಿನ ಎಲ್ಲಿಗೆ ಹೋಗ್ತೀರಿ? ನಾನು ಗಮನಿಸಿದ ಹಾಗೆ ಜಾಸ್ತಿ ಸಮಯ ಬ್ರೇಕ್ ತಗೊಳ್ತೀರಿ. ಕ್ಯಾಥರಿನ್ ಸಮಾಧಾನದಿಂದಲೇ ರೆಸ್ಟ್ ರೂಮ್ ಬಳಸೋದಕ್ಕೆ ಅಂತ ಹೇಳ್ತಾರೆ. ಹ್ಯಾರಿಸನ್ ಮತ್ತಷ್ಟು ಕೋಪಗೊಂಡು ರೆಸ್ಟ್ ರೂಮ್ ಬಳಸೋಕೆ 30-40 ನಿಮಿಷ ಬೇಕಾ? ಏನ್ ಮಾಡ್ತೀರಿ ಅಲ್ಲೋಗಿ? ಅಲ್ಲಿಗೆ ಕ್ಯಾಥರಿನ್ ತಾಳ್ಮೆ ಕಳೆದುಕೊಂಡು, ಸರ್, ಈ ಬಿಲ್ಡಿಂಗ್ ನಲ್ಲಿರುವ ರೆಸ್ಟ್ ರೂಮ್ ಅನ್ನ ನಾನು ಬಳಸುವಂತಿಲ್ಲ. ರೆಸ್ಟ್ ರೂಮ್ ಬಳಸೋಕೆ ಅರ್ಧ ಕಿಲೋಮೀಟರ್ ದೂರದಲ್ಲಿರೋ ಬಿಲ್ಡಿಂಗ್ ಗೆ ಹೋಗಿ ನಮಗಾಗಿ ಸೆಪರೇಟ್ ಆಗಿ ಇರುವ ರೆಸ್ಟ್ ರೂಮ್ ಅನ್ನೇ ಬಳಸಬೇಕು. ಈ ಬಿಲ್ಡಿಂಗ್ ನಿಂದ ಆ ಬಿಲ್ಡಿಂಗ್ ಹೋಗೋದಕ್ಕೂ ಕೂಡ ಇಲ್ಲಿರುವ ಸೈಕಲ್ ಗಳನ್ನು ಕೂಡ ಬಳಸೋ ಹಾಗಿಲ್ಲ. ನೀವೇ ಒಂದು ಸಲ ಯೋಚನೆ ಮಾಡಿ. ಇಲ್ಲಿ ಕೆಲಸ ಮಾಡೋದಕ್ಕೆ ನೀವು ಹೇಳೋ ಡ್ರೆಸ್ ಕೋಡ್ ಅನ್ನೇ ನಾವು ಫಾಲೋ ಮಾಡಬೇಕು. ನಾನಿಲ್ಲಿ ರಾತ್ರಿ ಹಗಲು ಸರಿಯಾಗಿ ಊಟವನ್ನು ಮಾಡದೆ ಬರೀ ಕಾಫಿಯನ್ನೇ ಕುಡ್ಕೊಂಡು ನಾಯಿಯ ರೀತಿ ಕೆಲಸ ಮಾಡ್ತಿದ್ದೀನಿ. ಆದರೆ ಇಲ್ಲಿ ನೀವು ಬಳಸೋ ಕಾಫಿ ಮಿಷಿನ್ ಅನ್ನು ನಾನು ಬಳಸೋ ಹಾಗಿಲ್ಲ. ಹ್ಯಾರಿಸನ್ ಅವರನ್ನು ಸೇರಿಸಿ ಅಲ್ಲಿದ್ದವರೆಲ್ಲ ಏನನ್ನು ಮಾತಾಡದೆ ಸುಮ್ಮನೆ ನಿಲ್ತಾರೆ. ಮುಂದುವರೆದು ಕ್ಯಾಥರಿನ್ ಹೀಗಿರೋ ಕಾರಣ ಅಟ್ ಲೀಸ್ಟ್ ರೆಸ್ಟ್ ರೂಮ್ ಬಳಸೋದಕ್ಕಾದ್ರೂ ಸ್ವಾತಂತ್ರ್ಯ ಕೊಡಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಹ್ಯಾರಿಸನ್ ಅವರಿಗೆ ಮುಜುಗರವಾಗುತ್ತೆ. ಅವರ ಗಮನಕ್ಕೆ ಇದ್ಯಾವುದು ಕೂಡ ಬಂದಿರೋದಿಲ್ಲ. ಕೂಡಲೇ ಸೆಪರೇಟ್ ಆಗಿ ಇಟ್ಟಿದ್ದ ಕಾಫಿ ಕೆಟಲ್ ಅನ್ನ ನೋಡಿ ಆ ಲೇಬಲ್ ಅನ್ನ ಕಿತ್ತು ಎಸೆತಾರೆ. ಮರುದಿನ ಆ ಬೇಸ್ಮೆಂಟ್ ಆಫೀಸ್ ನ ರೆಸ್ಟ್ ರೂಮ್ ಬಳಿ ಬಂದು ಅಲ್ಲಿದ್ದ ಬೋರ್ಡ್ ಅನ್ನ ಒಡೆದು ಕೆಡುವುದಕ್ಕೆ ಮುಂದಾಗ್ತಾರೆ. ಇತ್ತ ಎಲ್ಲರೂ ಅದನ್ನೇ ಗಾಬರಿಯಿಂದ ನೋಡ್ತಿರ್ತಾರೆ. ಹ್ಯಾರಿಸನ್ ಅವರು ಆ ಬೋರ್ಡ್ ಅನ್ನ ಕಿತ್ತಾಕಿ ಇದೇ ಕೊನೆ, ಇನ್ ಮುಂದೆ ಯಾರು ಸೆಪರೇಟ್ ಆಗಿ ರೆಸ್ಟ್ ರೂಮ್ ಬಳಸೋ ಹಾಗಿಲ್ಲ ಅಂತ ಆರ್ಡರ್ ಮಾಡಿ ಆ ಬೋರ್ಡ್ ಅನ್ನ ತಗೊಂಡು ಅಲ್ಲಿಂದ ಹೊರಡ್ತಾರೆ. ಆ ಮಹಿಳೆಯರು ಇದನ್ನ ಕೇಳಿ ಖುಷಿ ಆಗ್ತಾರೆ. ಮೇ 5, 1961 ಇತ್ತ ನಾಸಾದವರು ಫ್ರೀಡಮ್ 7 ಅನ್ನೋ ರಾಕೆಟ್ ಅನ್ನ ಲೋ ಆಲ್ಟಿಟ್ಯೂಡ್ ಗೆ ಹಾರಿಸಲಿಕ್ಕೆ ಮುಂದಾಗಿರ್ತಾರೆ. ರಿಪೋರ್ಟರ್ಗಳು ಕೂಡ ಇದರ ಬಗ್ಗೆ ಕ್ಷಣದ ಮಾಹಿತಿಯನ್ನ ಕೊಡ್ತಿರ್ತಾರೆ. ಇತ್ತ ಕ್ಯಾಥರಿನ್ ಮನೆಯಲ್ಲಿ ಎಲ್ಲರೂ ಕುತೂಹಲದಿಂದ ರಾಕೆಟ್ ಲಾಂಚ್ ಅನ್ನ ನೋಡ್ಲಿಕ್ಕೆ ಕಾಯ್ತಾ ಇರ್ತಾರೆ. ನಾಸಾದ ಮಿಷನ್ ಸೆಂಟರ್ ನಿಂದ ಆಸ್ಟ್ರೋನಾಟ್ ಗೆ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಗಳನ್ನ ಪಾಸ್ ಮಾಡಿ ರಾಕೆಟ್ ನ ಕೊನೆಯ ಹಂತದ ಚೆಕ್ ಗಳನ್ನ ನಡೆಸ್ತಾರೆ. ಹ್ಯಾರಿಸನ್ ಕೌಂಟ್ ಡೌನ್ ಗೆ ಆರ್ಡರ್ ಕೊಡ್ತಾರೆ. ಮಿಷನ್ ಚೀಫ್ ಕೌಂಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಎಲ್ಲರ ಮುಖದಲ್ಲೂ ಆತಂಕ, ಒಳಗಡೆ ಗಾಬರಿ. ಕೌಂಟ್ ಡೌನ್ ಮುಗಿಯುತ್ತಿದ್ದಂತೆ ರಾಕೆಟ್ ಲಿಫ್ಟ್ ಆಫ್ ಆಗಿ ಆಕಾಶದ ಕಡೆಗೆ ಹಾರುತ್ತೆ. ಮಿಷನ್ ಸೆಂಟರ್ ನಲ್ಲಿ ಎಲ್ಲರೂ ಸೇಫ್ ಆಗಿ ಮೇಲೆ ಹೋಗ್ಲಿ ಅಂತ ಪ್ರಾರ್ಥನೆ ಮಾಡ್ತಿರ್ತಾರೆ. ಅವರ ಕ್ಯಾಲ್ಕುಲೇಷನ್ ನಂತೆ ಸರಿಯಾದ ಹ್ಯಾಂಗಲ್ ನಲ್ಲಿ ಹಾರಿ ಎಲ್ಲಾ ಸ್ಟೇಜ್ ಗಳ ಸಪರೇಷನ್ ಅನ್ನ ಮುಗಿಸಿ ಒಳಗಿದ್ದ ಆಸ್ಟ್ರೋನಾಟ್ ಮಿಷನ್ ಸೆಂಟರ್ ಗೆ ಕಕ್ಷೆಯನ್ನ ಸೇರಿದ್ದಾಯ್ತು, ಆಟೋಮ್ಯಾಟಿಕ್ ಇಂದ ಮ್ಯಾನ್ಯುಯಲ್ ಗೆ ಸ್ವಿಚ್ ಮಾಡ್ತಿದ್ದೀನಿ ಅಂತ ಮೆಸೇಜ್ ಪಾಸ್ ಮಾಡ್ತಾರೆ. ಮಿಷನ್ ಸೆಂಟರ್ ನಲ್ಲಿ ಎಲ್ಲರೂ ಇದನ್ನ ಸಂಭ್ರಮಿಸ್ತಾರೆ. ಅತ್ತ ಅಮೆರಿಕಾದ ಪ್ರೆಸಿಡೆಂಟ್ ಜಾನ್ ಎಫ್ ಕೆನಡಿ ಇದರ ಬಗ್ಗೆ ಅನೌನ್ಸ್ ಮಾಡಿ ಇದೇ ದಶಕದ ಒಳಗೆ ನಾವು ಚಂದ್ರನನ್ನ ತಲುಪುವುದಕ್ಕೂ ಮಿಷನ್ ಲಾಂಚ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡ್ತಾರೆ. ಆಸ್ಟ್ರೋನಾಟ್ ಗಳನ್ನ ಪರೇಡ್ ಮಾಡಿ ತಮ್ಮ ಖುಷಿಯನ್ನ ವ್ಯಕ್ತಪಡಿಸ್ತಾರೆ. ನಾಸಾದ ಆಫೀಸ್ ನಲ್ಲಿ ಎಲ್ಲಾ ಎಂಪ್ಲಾಯಿಗಳು ಪೇಪರ್ ನಲ್ಲಿ ಮಿಷನ್ ಸಕ್ಸಸ್ ನ ಬಗ್ಗೆ ಬಂದದ್ದನ್ನ ನೋಡಿ ಸಂಭ್ರಮಿಸ್ತಾರೆ. ನಮ್ಮ ಮುಂದಿನ ಮಿಷನ್ ರೆಡ್ ಸ್ಟೋನ್ ರಾಕೆಟ್, ಇದರಲ್ಲಿ ನಾವು ಸಕ್ಸಸ್ ಆದ್ರೆ
ಫೈನಲ್ ಆಗಿ ಅಟ್ಲಾಸ್ ರಾಕೆಟ್ ಅನ್ನ ಹಾಯರ್ ಆರ್ಬಿಟ್ ಗೆ ಕಳಿಸಿ ವಾಪಸ್ ತರೋ ಪ್ರಯತ್ನ ನಡೆಯುತ್ತೆ. ಇದು ಸ್ವಲ್ಪ ಕಷ್ಟವಾದ್ರೂ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಆಸ್ಟ್ರೋನಾಟ್ ಗಳನ್ನ ಸೇಫ್ ಆಗಿ ತರ್ತೀವಿ ಅಂತ. ಇದರ ಮಧ್ಯೆ ಕ್ಯಾಥರಿನ್ ಚರ್ಚ್ ನ ಮುಖಾಂತರ ತಮ್ಮ ಬಾಳ ಸಂಗಾತಿಯನ್ನ ಹುಡುಕಿಕೊಂಡಿರ್ತಾರೆ ಮತ್ತು ಸುಂದರ ಕ್ಷಣಗಳನ್ನ ಕಳೆಯುತ್ತಿರ್ತಾರೆ. ಇತ್ತ ಮೇರಿ ಕೋರ್ಟ್ ಇಯರಿಂಗ್ ಗೆ ಹಾಜರಾಗ್ತಾರೆ. ಇವರನ್ನ ನೋಡಿ ಜಡ್ಜ್ಗೆ ಆಶ್ಚರ್ಯ. ಹ್ಯಾಂಪ್ಟನ್ ಹೈಸ್ಕೂಲ್ ಬೆಳೆಯರಿಗೋಸ್ಕರ ಅದಕ್ಕೆ ಮೇರಿ ಕೆಲವು ವಿಶೇಷ ಪರಿಸ್ಥಿತಿಗಳಲ್ಲಿ ಅಲೋವ್ ಮಾಡಬಹುದು ಅಂತ ಹೇಳ್ತಾರೆ. ಜಡ್ಜ್ ಅದ್ಯಾವುದು ಅಂತ ಕೇಳ್ತಾರೆ. ಅದಕ್ಕೆ ಮೇರಿ, ಇವರ್ ಆನರ್, ಎಲ್ಲಾ ಕೆಲಸದಲ್ಲೂ ಮೊದಲಿಗರು ಅನ್ನೋ ಮಹತ್ವದ ಬಗ್ಗೆ ನೀವು ತಿಳಿದುಕೊಳ್ಬೇಕು. ನಿಮ್ಮ ಕುಟುಂಬದಲ್ಲಿ ನೀವೇ ಮೊದಲು US ನೇವಿಯಲ್ಲಿ ಆರ್ಮ್ಡ್ ಫೋರ್ಸ್ ಆಗಿ ಕೆಲಸ ಮಾಡಿದ್ದು, ಮೇಸನ್ ಯೂನಿವರ್ಸಿಟಿಯಲ್ಲೂ ಕೂಡ ನೀವೇ ಮೊದಲು ಅಟೆಂಡ್ ಆಗಿದ್ದು, ನೀವೇ ಫಸ್ಟ್ ಈ ಸ್ಟೇಟ್ ಕೋರ್ಟ್ಗೂ ಕೂಡ ಜಡ್ಜ್ ಆಗಿ ಬಂದಿದ್ದು. ಜಡ್ಜ್ ಇಂಪ್ರೆಸ್ ಆಗಿ ಓ ಎಲ್ಲ ತಿಳ್ಕೊಂಡಿದೀರಾ ಅಂತ ಹೇಳ್ತಾರೆ. ಆದ್ರೆ ಪಾಯಿಂಟ್ ಏನು ಅಂತ ಕೇಳ್ತಾರೆ. ಅದಕ್ಕೆ ಮೇರಿ, ಇಡೀ ವರ್ಜೀನಿಯಾದಲ್ಲ ಯಾವ ನೀಗ್ರೋ ವುಮೆನ್ ವೈಟ್ ಸ್ಕೂಲ್ ಅನ್ನ ಅಟೆಂಡ್ ಮಾಡಿಲ್ಲ, ಯಾರು ಕೂಡ ಇದನ್ನು ಕೇಳಿಲ್ಲ. ಆದರೆ ಈ ಅಡ್ವಾನ್ಸ್ ಕ್ಲಾಸಸ್ ಅನ್ನ ತೆಗೆದುಕೊಳ್ಳದೆ ನಾನು ಇಂಜಿನಿಯರ್ ಆಗೋದಕ್ಕೆ ಸಾಧ್ಯ ಇಲ್ಲ. ಕೊನೆಗೆ ನಿಮ್ಮ ಅವಧಿಯಲ್ಲಿ ನೀವು ಎಷ್ಟೋ ಕೇಸ್ಗಳನ್ನ ಅಟೆಂಡ್ ಮಾಡಿರಬಹುದು, ಆದರೆ ಈ ಕೇಸ್ ಎಲ್ಲರ ನೆನಪಲ್ಲಿ ಉಳಿಯುತ್ತೆ, ನಿಮಗೂ ಹೆಸರು ತಂದುಕೊಡುತ್ತೆ ಅಂತ ತಮ್ಮ ವಾದವನ್ನ ಮಂಡಿಸ್ತಾರೆ. ಜಡ್ಜ್ ಅದಕ್ಕೆ ಸಂಪೂರ್ಣವಾಗಿ ಇಂಪ್ರೆಸ್ ಆಗಿ ನೈಟ್ ಕ್ಲಾಸಸ್ ಅನ್ನ ಅಟೆಂಡ್ ಮಾಡ್ಲಿಕ್ಕೆ ಅನುಮತಿ ಕೊಡ್ತಾರೆ. ಮೇರಿ ಕೋರ್ಟ್ ನಿಂದ ಆಚೆ ಬಂದು ಖುಷಿಗೆ ಕುಣಿದಾಡ್ತಾರೆ. ಇತ್ತ ಬಾಹ್ಯಾಕಾಶದಿಂದ ರೆಡ್ ಸ್ಟೋನ್ ರಾಕೆಟ್ ನ ಕ್ಯಾಪ್ಸ್ಯೂಲ್ ಭೂಮಿಗೆ ವಾಪಸ್ ಬಂದು ಸಮುದ್ರದ ಮೇಲೆ ಲ್ಯಾಂಡ್ ಆಗುತ್ತೆ. ಹೊರಗೆ ಬಂದ ಆಸ್ಟ್ರೋನಾಟ್ ಅನ್ನ ಹೆಲಿಕಾಪ್ಟರ್ ಬಂದು ಪಿಕ್ ಮಾಡುತ್ತೆ. ಆದರೆ ಕ್ಯಾಪ್ಸ್ಯೂಲ್ ಮಾತ್ರ ಸಮುದ್ರದಲ್ಲಿ ಮುಳುಗಿ ಹೋಗುತ್ತೆ. ಈ ಇನ್ಸಿಡೆಂಟ್ ಅನ್ನ ಮುಂದಿಟ್ಕೊಂಡು ಹ್ಯಾರಿಸನ್ ಅವರಿಗೆ ಇನ್ವೆಸ್ಟಿಗೇಷನ್ ಕಮಿಷನ್ ಕ್ಯಾಪ್ಸ್ಯೂಲ್ ನ ಜೊತೆ ಅಮೆರಿಕನ್ ಟ್ಯಾಕ್ಸ್ ಪೇಯರ್ಸ್ ನ $1 ಮಿಲಿಯನ್ ಮನಿ ಮುಳುಗೋಯ್ತು, ನೀವ್ ಯಾವ ಧೈರ್ಯದ ಮೇಲೆ ಆಸ್ಟ್ರೋನಾಟ್ ಗ್ಲೆನ್ ಅವರನ್ನ ಭೂಮಿಗೆ ಜೀವಂತವಾಗಿ ತರ್ತೀರಿ ಅಂತ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಹ್ಯಾರಿಸನ್ ಅನ್ವೇಷಣೆಯನ್ನ ಮಾಡಕ್ಕೆ ಹೊರಟಾಗ ರಿಸ್ಕ್ ಗಳು ಎದುರಾಗೋದು ಸಹಜ. ಬಾಹ್ಯಾಕಾಶ ಸ್ಪರ್ಧೆ ಅಂತ ಬಂದಾಗ ಯಾರು ಮೊದಲು ಯಶಸ್ವಿ ಆಗ್ತಾರೋ ಅವರೇ ಮುಂದೆ ಕೂಡ ರೂಲ್ ಮಾಡೋದು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಬಾಹ್ಯಾಕಾಶದ ಮಿಸ್ಟ್ರಿಯನ್ನ ತಿಳಿಯೋ ಅವಶ್ಯಕತೆ ಇದೆ. ಅದು ಮಾನವನ ಸರ್ವೈವಲ್ಗೆ ದೊಡ್ಡ ಕೊಡುಗೆ ನೀಡುತ್ತೆ. ನೀವು ನಂಬಿ ಬಿಡಿ, ನಾವು ಗ್ಲೆನ್ ಅವರನ್ನ ಸೇಫ್ ಆಗಿ ವಾಪಸ್ ತರ್ತೀವಿ, ಯಾಕಂದ್ರೆ ಅವರಲ್ಲೇನ್ ನೋಡಿದ್ರು ಅಂತ ನಮಗೂ ಗೊತ್ತಾಗ್ಬೇಕಲ್ವಾ, ಅದಕ್ಕಾದ್ರೂ ಮಾಡೇ ಮಾಡ್ತೀವಿ ಅಂತ ಹೇಳ್ತಾರೆ. ಇತ್ತ ಆಫೀಸ್ ನಲ್ಲಿ ಪಾಲ್, ನಮ್ಮ ಮುಂದಿನ ಮಿಷನ್ ತುಂಬಾನೇ ಇಂಪಾರ್ಟೆಂಟ್. ಈಗ ಹಾರಿಸುವ ರಾಕೆಟ್ ಭೂಮಿಯಿಂದ ಆಚೆಗೆ ಪ್ರಯಾಣ ನಡೆಸುತ್ತೆ, ಆದರೆ ಆ ಕ್ಯಾಪ್ಸೂಲ್ ಅನ್ನ ಭೂಮಿಗೆ ರೀ ಎಂಟ್ರಿ ಮಾಡುವ ಡೇಟಾ ಮತ್ತು ಕ್ಯಾಲ್ಕುಲೇಷನ್ ಗಳು ನಮ್ಮ ಬಳಿ ಇಲ್ಲ. ಕ್ಯಾಪ್ಸೂಲ್ ನ ರೀ ಎಂಟ್ರಿ ವೇಳೆ ಅದರ ಪೊಸಿಷನ್, ಸ್ಪೀಡ್ ಕಂಟ್ರೋಲ್ ಎಲ್ಲಾ ಕೂಡ ಮ್ಯಾಟರ್ ಆಗುತ್ತೆ. ಇಲ್ಲದಿದ್ರೆ ಕ್ಯಾಪ್ಸೂಲ್ ಆಸ್ಟ್ರೋನಾಟ್ ಒಟ್ಟಿಗೆ ಆಕಾಶದಲ್ಲೇ ಸುಟ್ಟು ಹೋಗುತ್ತೆ. ನಮಗೆ ಎಲ್ಲಾ ಡೇಟಾ ಮತ್ತು ಕ್ಯಾಲ್ಕುಲೇಷನ್ ಗಳು ಮತ್ತು ಲ್ಯಾಂಡ್ ಆಗುವ ಪಾಯಿಂಟ್ ಬೇಕಾಗಿದೆ. ಎಲ್ಲರೂ ತಮ್ಮ ಕೆಲಸವನ್ನ ಶುರು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇತ್ತ ಕ್ಯಾಥರಿನ್ ಪಾಲ್ಗೆ ಈ ಮಿಷನ್ ಬ್ರೀಫಿಂಗ್ ಮೀಟಿಂಗ್ ಗೆ ನನ್ನನ್ನು ಅಲೋ ಮಾಡಿ ನನಗೆ ಕರೆಕ್ಟ್ ಇನ್ಫಾರ್ಮೇಶನ್ ಸಿಕ್ಕರೆ ನಿಖರವಾಗಿ ಕ್ಯಾಲ್ಕುಲೇಷನ್ ಅನ್ನ ಮಾಡಬಹುದು ಅಂತ ಅವರಿಗೆ ಕೇಳ್ತಾರೆ. ಅದಕ್ಕೆ ಪಾಲ್, ಮೀಟಿಂಗ್ ಹೈಲಿ ಕ್ಲಾಸಿಫೈಡ್, ನಿಮಗೆ ಅಲೋ ಇಲ್ಲ ಅಂತ ರಿಜೆಕ್ಟ್ ಮಾಡ್ತಾರೆ. ಇತ್ತ ಡಾರ್ತಿ ಹಂತ ಹಂತವಾಗಿ ಮೈನ್ ಫ್ರೇಮ್ ಮಷೀನ್ ಬಗ್ಗೆ ತಿಳಿದುಕೊಳ್ತಾ ಅದನ್ನ ಸರಿ ಮಾಡಿ ಟೆಸ್ಟ್ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಮಷೀನ್ ಕೆಲಸ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಅಷ್ಟರಲ್ಲೇ ಆ ಮಷೀನ್ ಆಪರೇಟರ್ಸ್ ಅಲ್ಲಿಗೆ ಬರ್ತಾರೆ. ಜಾರ್ತಿ ಅವರನ್ನ ನೋಡಿ ಗಾಬರಿಗೊಂಡು, ನೀವ್ ಯಾರು, ಇಲ್ಲೇನ್ ಮಾಡ್ತಿದ್ದೀರಿ ಅಂತ ಕೇಳ್ತಾರೆ. ನಾನು ವೆಸ್ಟ್ ಕಂಪ್ಯೂಟಿಂಗ್ ಗ್ರೂಪ್ ಅಲ್ಲಿ ವರ್ಕ್ ಮಾಡ್ತಿದ್ದೀನಿ. ಅಷ್ಟರಲ್ಲಿ ಅವರ ಅಸಿಸ್ಟೆಂಟ್ ಮಷೀನ್ ರನ್ ಆಗ್ತಿದೆ ಅಂತ ಆಪರೇಟರ್ ಗೆ ತಿಳಿಸ್ತಾರೆ. ಡೇಟಾವನ್ನ ಗಮನಿಸಿ ಆಪರೇಟರ್ ಇಂಪ್ರೆಸ್ ಆಗ್ತಾರೆ. ಇತ್ತ ಕ್ಯಾಥರಿನ್ ಫ್ರೆಂಡ್ಶಿಪ್ 7 ಲ್ಯಾಂಡಿಂಗ್ ಕೋಆರ್ಡಿನೇಟ್ಸ್ ಬಗ್ಗೆ ಕ್ಯಾಲ್ಕುಲೇಷನ್ ಅನ್ನ ಮಾಡಿ ಪಾಲ್ ಗೆ ತಂದು ಕೊಡ್ತಾರೆ. ಪಾಲ್ ಅದನ್ನ ವಾಪಸ್ ಕೊಟ್ಟು ಕ್ಯಾಪ್ಸೂಲ್ ಗೆ ಮತ್ತೆ ಆಲ್ಟ್ರೇಷನ್ ಮಾಡಿದ್ದಾರೆ. ಹಾಗಾಗಿ ಕ್ಯಾಲ್ಕುಲೇಷನ್ ಕೂಡ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ, ಮತ್ತೆ ಸರಿ ಮಾಡ್ಕೊಂಡು ಬನ್ನಿ ಅಂತ ವಾಪಸ್ ಕಳಿಸೋದಕ್ಕೆ ಮುಂದಾಗ್ತಾರೆ. ಅದಕ್ಕೆ ಕ್ಯಾಥರಿನ್, ಹೀಗೆ ಪದೇ ಪದೇ ಚೇಂಜ್ ಆದ್ರೆ ಕ್ಯಾಲ್ಕುಲೇಷನ್ ಮಾಡೋದು ಕಷ್ಟ ಆಗುತ್ತೆ, ಮಿಷನ್ ಬ್ರೀಫಿಂಗ್ ಮೀಟಿಂಗ್ ನನ್ನ ಅಲೋ ಮಾಡಿ ಅಂತ ಕೇಳ್ಕೊಳ್ತಾರೆ. ಅದಕ್ಕೆ ಪಾಲ್ ರೂಲ್ಸ್ ಪ್ರಕಾರ ಅಲೋ ಮಾಡೋ ಆಗಿಲ್ಲ ಅಂತ ಹೇಳಿ ಮತ್ತೆ ಕ್ಯಾಥರಿನ್ ಅವರನ್ನ ವಾಪಸ್ ಕಳಿಸ್ತಾರೆ. ಕ್ಯಾಥರಿನ್ ಮತ್ತೆ ಆಲ್ಟ್ರೇಷನ್ ಡೇಟಾವನ್ನ ತೆಗೆದುಕೊಂಡು ರಾತ್ರಿ ಇಡೀ ತಮ್ಮ ಕ್ಯಾಲ್ಕುಲೇಷನ್ ಅನ್ನ ಮಾಡ್ತಾರೆ. ಅತ್ತ ಹ್ಯಾರಿಸನ್ ಕೂಡ ಇದನ್ನೆಲ್ಲ ಗಮನಿಸ್ತಿರ್ತಾರೆ. ಮರುದಿನ ಕ್ಯಾಲ್ಕುಲೇಷನ್ ರಿಪೋರ್ಟ್ ಮೇಲೆ ತನ್ನ ಹೆಸರನ್ನು ಸೇರಿಸಿ
ಮಿಷನ್ ಬ್ರೀಫಿಂಗ್ ಮೀಟಿಂಗ್ ಶುರುವಾಗೋ ಮುಂಚೆ ಪಾಲ್ ಕೈಗೆ ತಂದು ಕೊಡ್ತಾರೆ. ಪಾಲ್ ರಿಪೋರ್ಟ್ ಅನ್ನ ಗಮನಿಸ್ತಿದ್ದಂತೆ ಕ್ಯಾಲ್ಕುಲೇಷನ್ ಮಾಡೋರ ಹೆಸರು ಹಾಕೋ ಹೋಗಿಲ್ಲ ಅಂತ ವಾಪಸ್ ಕೊಡ್ಲಿಕ್ಕೆ ಮುಂದಾಗ್ತಾರೆ. ಅದಕ್ಕೆ ಕ್ಯಾಥರಿನ್, ಸರ್ ಇದು ನನ್ನ ಕ್ಯಾಲ್ಕುಲೇಷನ್, ನನ್ನ ಹೆಸರು ಬರ್ಲೇಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ. ಅಷ್ಟರಲ್ಲೇ ಹ್ಯಾರಿಸನ್ ಏನ್ ನಡೀತಿದೆ ಅಂತ ಕೇಳ್ತಾರೆ. ಅದಕ್ಕೆ ಕ್ಯಾಥರಿನ್, ಸರ್ ಡೇಟಾ ಗಂಟೆಗೂ ಚೇಂಜ್ ಆಗ್ತಿದೆ. ಮಿಷನ್ ಲಾಂಚ್ ಆಗೋಕೆ ಇನ್ನು 1 ವಾರವಷ್ಟೇ ಬಾಕಿ ಇದೆ. ಇನ್ನೂ ಕೂಡ ಸರಿಯಾದ ಕ್ಯಾಲ್ಕುಲೇಷನ್ ಅನ್ನ ಮಾಡ್ಲಿಕ್ಕೆ ಆಗ್ತಿಲ್ಲ. ಮೀಟಿಂಗ್ ಅಟೆಂಡ್ ಮಾಡ್ಲಿಕ್ಕೆ ಆಗ್ತಿದ್ರೆ ಸರಿಯಾದ ಇನ್ಫಾರ್ಮೇಶನ್ ಮತ್ತು ಡೇಟಾ ಸಿಗೋದಿಲ್ಲ. ಪದೇ ಚೇಂಜ್ ಆಗ್ತಿದ್ರೆ ನಾವು ಕ್ಯಾಲ್ಕುಲೇಷನ್ ಅನ್ನ ಮತ್ತೆ ಶುರು ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ. ಇದರ ಸಲುವಾಗಿ ಇವರ ಮಧ್ಯೆ ಜಟಾಪಟಿ ನಡೆಯುತ್ತೆ. ಕೊನೆಗೆ ಹ್ಯಾರಿಸನ್ ಯಾಕೋ ಇವಮ್ಮ ಬಿಡೋ ತರ ಕಾಣ್ತಾ ಇಲ್ಲ ಅಂತ ಅನ್ಕೊಂಡು ಅವರನ್ನ ಹಲೋ ಮಾಡ್ತಾರೆ. ಕ್ಯಾಥರಿನ್ ಮೀಟಿಂಗ್ ಹಾಲ್ಗೆ ಎಂಟ್ರಿ ಕೊಡ್ತಿದ್ದಂತೆ ಎಲ್ಲರಿಗೂ ಆಶ್ಚರ್ಯವಾಗುತ್ತೆ. ಹ್ಯಾರಿಸನ್ ಅವರನ್ನ ಪರಿಚಯ ಮಾಡ್ಕೊಡ್ತಾರೆ. ಮೀಟಿಂಗ್ ಶುರುವಾಗುತ್ತೆ. ಕ್ಯಾಪ್ಸೂಲ್ ಲ್ಯಾಂಡಿಂಗ್ ಝೋನ್ ನ ಬಗ್ಗೆ ಚರ್ಚೆ ಶುರುವಾಗುತ್ತೆ. ಮಿಲಿಟರಿ ಅಧಿಕಾರಿಗಳು, ನಮಗೆ ಎಕ್ಸಾಕ್ಟ್ ಆಗಿ ಒಂದು ಲ್ಯಾಂಡಿಂಗ್ ಝೋನ್ ನೀವು ಕೊಡ್ಬೇಕಾಗುತ್ತೆ, ಅದರಿಂದ ಆಚೆ ರಿಕವರಿ ಮಾಡೋದು ನಮಗೆ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಪಾಲ್, ನೀವು 3 ಏರಿಯಾ ಝೋನ್ಸ್ ಅನ್ನ ಕವರ್ ಮಾಡ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಅಧಿಕಾರಿಗಳು, ಅರ್ಧ ಸಮುದ್ರವನ್ನೇ ಕವರ್ ಮಾಡ್ಬೇಕಾ ಅಂತ ಕೇಳ್ತಾರೆ. ಹ್ಯಾರಿಸನ್ ಮಧ್ಯ ಪ್ರವೇಶಿಸಿ, ನಾವು ಕ್ಯಾಪ್ಸೂಲ್ ಅನ್ನ ಪರ್ಫೆಕ್ಟ್ ಆಗಿ ರೆಡಿ ಮಾಡ್ತಾ ಇದ್ದೀವಿ. ಕ್ಯಾಪ್ಸೂಲ್ ಭೂಮಿಯನ್ನ ಸುತ್ತೋ ಸ್ಪೀಡ್ ಕೂಡ ಕಡಿಮೆ ಮಾಡ್ತಿದ್ದೀವಿ. ಎಷ್ಟಂದ್ರೆ ಅಂತ ಪಾಲ್ ನ ಕೇಳ್ತಾರೆ. ಪಾಲ್ ನಂಬರ್ಸ್ ಹೇಳಲಿಕ್ಕೆ ತಡ್ಕಾಡ್ತಾರೆ. ಅಷ್ಟರಲ್ಲಿ ಕ್ಯಾಥರಿನ್ ನಂಬರ್ಸ್ ಅನ್ನ ಹೇಳ್ತಾರೆ. ಅದಕ್ಕೆ ಅಧಿಕಾರಿ, ಸರಿ ಒಂದು ರಫ್ ಡೇಟಾ ನಮ್ಮ ಬಳಿ ಇದೆ, ಇದನ್ನಿಟ್ಟುಕೊಂಡು ನಾವು ಮಿಷನ್ ಲಾಂಚ್ ಮಾಡಬಹುದಲ್ಲ, ನಮಗೀಗ ಅಷ್ಟೊಂದು ಟೈಮ್ ಇಲ್ಲ ಅಂತ ಅಧಿಕಾರಿ ಹೇಳ್ತಾರೆ. ಹ್ಯಾರಿಸನ್ ಮಧ್ಯ ಪ್ರವೇಶಿಸಿ, ನಾವು ಇರೋ ಡೇಟಾ ಮೇಲೆ ಬೇಗನೆ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಅಧಿಕಾರಿ, ಇನ್ನು ಎಷ್ಟು ದಿನ ಆಗುತ್ತೆ, ಯಾವಾಗ ಮುಗಿಯುತ್ತೆ ಅಂತ ಕೇಳ್ತಾರೆ. ಹ್ಯಾರಿಸನ್ಗೆ ತ್ರಿಶಂಕು ಸ್ಥಿತಿ. ಕೊನೆಗೆ ಅವರು ಚಾನ್ಸ್ ತಗೊಂಡು ಕ್ಯಾಥರಿನ್ಗೆ ಕ್ಯಾಲ್ಕುಲೇಷನ್ ಅನ್ನ ಮಾಡಿ ಅಂತ ಬೋರ್ಡ್ ಬಳಿ ಕಳಿಸ್ತಾರೆ. ಕ್ಯಾಥರಿನ್ ವಿವರಣೆ ಕೊಡುತ್ತಾ ಕ್ಯಾಲ್ಕುಲೇಷನ್ ಅನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಲೀಲಾಜಾಲವಾಗಿ ಕ್ಯಾಲ್ಕುಲೇಷನ್ ಅನ್ನ ಮುಗಿಸಿ ಎಕ್ಸಾಕ್ಟ್ ನಂಬರ್ ಅನ್ನ ಅವರಿಗೆ ಕೊಡ್ತಾರೆ. ಎಲ್ಲರೂ ಅದನ್ನ ನೋಡಿ ಇಂಪ್ರೆಸ್ ಆಗ್ತಾರೆ. ಮೀಟಿಂಗ್ ಅಲ್ಲಿಗೆ ಮುಗಿಯುತ್ತೆ. ಇತ್ತ ಮೈನ್ ಫ್ರೇಮ್ ಮಷಿನ್ ಹಾಲ್ ನಲ್ಲಿ ಹ್ಯಾರಿಸನ್ ಆಪರೇಟರ್ಸ್ ಗಳಿಗೆ, ಇದು ಯಾಕೆ ಇನ್ನೂ ಕರೆಕ್ಟ್ ಆಗಿ ಕೆಲಸ ಮಾಡ್ತಿಲ್ಲ, ಯಾವಾಗ ನಮ್ಮ ಕೆಲಸಗಳನ್ನ ಮಾಡ್ಲಿಕ್ಕೆ ಶುರು ಮಾಡುತ್ತೆ ಅಂತ ಕೇಳ್ತಾರೆ. ಅದಕ್ಕೆ ಆಪರೇಟರ್ಸ್ ಗಳು, ನಮ್ಮ ವರ್ಕಿಂಗ್ ಸ್ಪೀಡ್ ಅನ್ನ ಜಾಸ್ತಿ ಮಾಡ್ತಿದ್ದೀವಿ, ನಮಗೆ ಇನ್ನು ಹಲವಾರು ಪ್ರೋಗ್ರಾಮರ್ಸ್ ಗಳು ಬೇಕಾಗಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಹ್ಯಾರಿಸನ್, ಏನ್ ಮಾಡ್ತಿರೋ ಗೊತ್ತಿಲ್ಲ, ಎಲ್ಲಿಂದಾದ್ರೂ ಕರ್ಕೊಂಬನ್ನಿ, ಬೇಗ ಕೆಲಸ ಮಾಡೋ ಹಾಗೆ ಮಾಡಿ, ಇಲ್ಲ ಅಂದ್ರೆ ನಾನು ಯಾರಿಗೂ ಸ್ಯಾಲರಿ ಕೊಡಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಇತ್ತ ಆ ಆಪರೇಟರ್ ಗಳು ಮಿಸ್ ಮಿಚೆಲ್ ಅವರ ಮೂಲಕ ಪ್ರೋಗ್ರಾಮರ್ಸ್ ಬೇಕಾಗಿದ್ದಾರೆ ಅಂತ ಡಾರ್ತಿ ಅವರಿಗೆ ರಿಕ್ವೆಸ್ಟ್ ಕೊಡ್ತಾರೆ. ಮಿಸ್ ಮಿಚೆಲ್, ನಮ್ಮ ಮುಂದಿನ ಮಿಷನ್ ಲಾಂಚ್ ಆಗ್ಲಿಕ್ಕೋಸ್ಕರ ಸಮಯ ಕಡಿಮೆ ಇರೋದ್ರಿಂದ ಈ ಮಷೀನ್ ಗಳು ಕೆಲಸ ಮಾಡೋದರ ಅವಶ್ಯಕತೆ ತುಂಬಾ ಇದೆ, ಅದಕ್ಕಾಗಿ ನಿಮ್ಮನ್ನ ತಾತ್ಕಾಲಿಕವಾಗಿ ಅಸೈನ್ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ. ಅದಕ್ಕೆ ಡಾರ್ತಿ, ಸರಿ ಮಷೀನ್ ಕೆಲಸ ಮಾಡ್ಲಿಕ್ಕೆ ಶುರು ಆದ್ಮೇಲೆ ನಮ್ಮ ಕತೆ ಏನು ಅಂತ ಕೇಳ್ತಾರೆ. ಮಿಸ್ ಮಿಚೆಲ್, ಲೇ ಆಫ್ ಮಾಡಬಹುದು ಅಂತ ಉತ್ತರ ಕೊಡ್ತಾರೆ. ಅದಕ್ಕೆ ಡಾರ್ತಿ, ಈ ಕೆಲಸ ನನ್ನೊಬ್ಬಳಿಂದಲೇ ಸಾಧ್ಯ ಇಲ್ಲ, ನನಗೆ ನನ್ನ ಗ್ರೂಪ್ ನ ಅವಶ್ಯಕತೆ ಇದೆ, ಅವರೆಲ್ಲ ರೆಡಿ ಕೂಡ ಇದ್ದಾರೆ, ಮಷೀನ್ ಆಪರೇಟ್ ಮಾಡೋದಿಕ್ಕೂ ಕೂಡ ತುಂಬಾ ಪ್ರೋಗ್ರಾಮರ್ಸ್ ನ ಅವಶ್ಯಕತೆ ಇದೆ ಅಂತ ತಿಳಿಸ್ತಾರೆ. ಕೊನೆಗೆ ಮಿಸ್ ಮಿಚೆಲ್ ಅದಕ್ಕೆ ಒಪ್ಪಿಗೆ ಕೊಡ್ತಾರೆ. ಇತ್ತ ಡಾರ್ತಿ ತನ್ನ ಗ್ರೂಪ್ ನೊಟ್ಟಿಗೆ ಮಷೀನ್ ಹಾಲ್ಗೆ ಎಂಟ್ರಿ ಕೊಡ್ತಾರೆ. ಅಲ್ಲಿಗೆ ತಾರತಮ್ಯದ ಇನ್ನೊಂದು ಅಡ್ಡಗೋಡೆ ಕಳಚಿ ಬೀಳುತ್ತೆ. ಇನ್ನೊಂದು ಕಡೆ ಮೇರಿ ನೈಟ್ ಕ್ಲಾಸ್ ಅನ್ನ ಅಟೆಂಡ್ ಮಾಡೋದಕ್ಕೆ ಮುಂದಾಗ್ತಾರೆ. ಕ್ಲಾಸ್ ನಲ್ಲಿ ಟೀಚರ್ಸ್ ಮತ್ತು ಸ್ಟೂಡೆಂಟ್ಸ್ ಗಳಿಗೆ ಇವರನ್ನ ನೋಡಿ ಆಶ್ಚರ್ಯವಾಗುತ್ತೆ. ಆದರೂ ಆಕೆ ಕಾನ್ಫಿಡೆನ್ಸ್ ಇಂದ ಕಲಿಕೆಯನ್ನ ಶುರು ಮಾಡ್ತಾರೆ. ಇಲ್ಲಿಗೆ ತಾರತಮ್ಯದ ಮತ್ತೊಂದು ಗೋಡೆ ಕಳಚಿ ಬೀಳುತ್ತೆ. ಇತ್ತ ಆಫೀಸ್ ನಲ್ಲಿ ಕ್ಯಾಥರಿನ್ ಅವರು ತಮ್ಮ ಕ್ಯಾಲ್ಕುಲೇಷನ್ ಮುಗಿಸಿರ್ತಾರೆ, ಆದರೆ ಸರಿಯಾದ ರಿಸಲ್ಟ್ ಸಿಕ್ಕಿರೋದಿಲ್ಲ. ಅವರೆಲ್ಲ ತಲೆ ಕೆಡಿಸ್ಕೊಂಡು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಅಷ್ಟರಲ್ಲೇ ಹ್ಯಾರಿಸನ್, ಮೇ ಬಿ ನಾವು ಯೋಚನೆ ಮಾಡ್ತಿರೋ ವಿಧಾನನೇ ತಪ್ಪಿರಬಹುದು. ಅಷ್ಟರಲ್ಲೇ ಕ್ಯಾಥರಿನ್ ಅವರಿಗೆ ಒಂದು ಐಡಿಯಾ ಬರುತ್ತೆ. ಮ್ಯಾಥಮ್ಯಾಟಿಕ್ಸ್ ನ ಹಳೆಯ ಮೆಥಡ್ ಅನ್ನ ಬಳಸಿ ಇದಕ್ಕೆ ಸೊಲ್ಯೂಷನ್ ಕಂಡುಹಿಡಿಬಹುದು ಅಂತ ಅವರ ಹಳೆಯ ಆಫೀಸ್ ನಲ್ಲಿದ್ದ ಅದರ ಬುಕ್ ಅನ್ನ ತೆಗೆದುಕೊಂಡು ಬಂದು ಮತ್ತೆ ತಮ್ಮ ಕ್ಯಾಲ್ಕುಲೇಷನ್ ಅನ್ನ ಶುರು ಮಾಡ್ತಾರೆ. ಕಡೆಗೂ ಅವರಿಗೆ ಪ್ರಾಪರ್ ರಿಸಲ್ಟ್ ಸಿಗುತ್ತೆ. ಹ್ಯಾರಿಸನ್ ಅದನ್ನ ಅಪ್ರೂವ್ ಮಾಡಿ ಪಾಲ್ ರಿಪೋರ್ಟ್ ಜನರೇಟ್ ಮಾಡಿ ಅಂತ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಇತ್ತ ಲೇಡೀಸ್ ವಾಶ್ರೂಮ್ ಅಲ್ಲಿ ಜಾರ್ತಿ ಮತ್ತು ಮಿಸ್ ಮಿಚೆಲ್ ಎದುರಿಗೆ ಸಿಗ್ತಾರೆ. ಮಿಸ್ ಮಿಚೆಲ್ ಅವರು IBM ಕರೆಕ್ಟ್ ಆಗಿ ವರ್ಕ್ ಮಾಡ್ಲಿಕ್ಕೆ ಶುರು ಮಾಡಿದೆ ಅಂತ ವಿಷಯಸ್ಸನ್ನ ತಿಳಿಸ್ತಾರೆ. ಜಾರ್ತಿ ಇದನ್ನ ಕೇಳಿ ಖುಷಿ ಆಗ್ತಾರೆ. ಮಿಸ್ ಮಿಚೆಲ್, ನಮ್ಮಲ್ಲಿ ಕೆಲವರಿಗೆ ಪ್ರೋಗ್ರಾಮಿಂಗ್ ಟ್ರೈನಿಂಗ್ ನ ಅವಶ್ಯಕತೆ ಇದೆ, ನಿಮ್ಮ ಬಳಿ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಜಾರ್ತಿ, ತಗೊಳ್ಳೋದು ಬಿಡೋದು ಸೂಪರ್ವೈಸರ್ ನ ಡಿಸಿಷನ್ ಮ್ಯಾಮ್, ಆದರೆ ನಾನು ಸೂಪರ್ವೈಸರ್ ಅಲ್ಲ ಅಂತ ಹೇಳಿ
ಹೇಳಿ ಅಲ್ಲಿಂದ ಹೊರಡ್ತಾರೆ. ಇತ್ತ ಮನೆಗೆ ಹಿಂದಿರುಗಿದ ಕ್ಯಾಥರಿನ್ ಅವರಿಗೆ ಸರ್ಪ್ರೈಸ್ ಒಂದು ಕಾದಿರುತ್ತೆ. ಅವರು ಡೇಟ್ ಮಾಡುತ್ತಿದ್ದ ವ್ಯಕ್ತಿ ಅವರಿಗೆ ಪ್ರಪೋಸ್ ಮಾಡಿ ರಿಂಗ್ ಅನ್ನ ತೊಡಿಸಿ ಮ್ಯಾರೇಜ್ ಆಗೋದಕ್ಕೆ ತಯಾರಿ ಶುರು ಮಾಡ್ಕೊಳ್ತಾರೆ. ಇತ್ತ ಫ್ರೆಂಡ್ಶಿಪ್ 7 ಮಿಷನ್ ಲಾಂಚ್ ಆಗ್ಲಿಕ್ಕೆ ಕ್ಷಣಗಣನೆ ಶುರುವಾಗುತ್ತೆ. ಎಲ್ಲಾ ತಯಾರಿಗಳು ಜೋರಾಗಿ ನಡೀತಿರುತ್ತೆ. ಇತ್ತ ಆಫೀಸ್ ನಲ್ಲಿ ಹ್ಯಾರಿಸನ್ ಕ್ಯಾಥರಿನ್ ಅವರನ್ನ ಕ್ಯಾಬಿನ್ ಒಳಗೆ ಕರೆಸಿಕೊಂಡು ಏನೋ ಹೇಳಲಿಕ್ಕೆ ಮುಂದಾಗ್ತಾರೆ. ಅವರು ಬೇಜಾರಿಂದಾನೆ ಈಗ ಮೈನ್ ಫ್ರೇಮ್ ಮಷೀನ್ ಗಳು ಸಂಪೂರ್ಣವಾಗಿ ಕೆಲಸ ಮಾಡೋದಕ್ಕೆ ಶುರುವಾಗಿದೆ. ಎಲ್ಲಾ ಕ್ಯಾಲ್ಕುಲೇಷನ್ ಗಳು ಕ್ಷಣ ಮಾತ್ರದಲ್ಲೇ ನಡೀತಿದೆ. ಹಾಗಾಗಿ ನಮ್ಮ ಡಿಪಾರ್ಟ್ಮೆಂಟ್ ನಲ್ಲಿ ಕ್ಯಾಲ್ಕುಲೇಷನ್ ಎಕ್ಸ್ಪರ್ಟ್ ಗಳ ಅವಶ್ಯಕತೆ ಇರೋದಿಲ್ಲ ಅಂತ ಇಂಡೈರೆಕ್ಟ್ ಆಗಿ ಜಾಬ್ ಕಳೆದುಕೊಳ್ತಿರೋ ವಿಷಯವನ್ನ ಕ್ಯಾಥರಿನ್ ಅವರಿಗೆ ತಿಳಿಸಿ, ನಿಮ್ಮ ಹಳೆಯ ಆಫೀಸ್ ನಲ್ಲಿ ಮತ್ತೆ ರಿಪೋರ್ಟ್ ಮಾಡ್ಕೊಳ್ಳಿ, ಮತ್ ಯಾವ್ದಾದ್ರು ಅಸೈನ್ಮೆಂಟ್ ಇದ್ರೆ ನಾವು ತಿಳಿಸ್ತೀವಿ ಅಂತ ಹೇಳ್ತಾರೆ. ಕ್ಯಾಥರಿನ್ ಬೇಜಾರಾದ್ರೂ ಕೂಡ ಅದನ್ನ ತೋರಿಸದೆ ಅಲ್ಲಿಂದ ಹೊರಡ್ತಾರೆ. ಫ್ರೆಂಡ್ಶಿಪ್ 7 ರಾಕೆಟ್ ಲಾಂಚಿಂಗ್ ದಿನ ಎಲ್ಲಾ ಮಹಿಳೆಯರು ತಮ್ಮ ಅಂಡರ್ ಗ್ರೌಂಡ್ ಆಫೀಸ್ ನಲ್ಲಿ ಟೆಲಿವಿಷನ್ ನ ಮೂಲಕ ಇದನ್ನ ನೋಡೋದಕ್ಕೆ ಕುತೂಹಲದಿಂದ ಕಾಯ್ತಾ ಇರ್ತಾರೆ. ಇತ್ತ ಕಮಾಂಡ್ ಸೆಂಟರ್ ನಲ್ಲಿ ಒಂದು ಪ್ರಾಬ್ಲಮ್ ಎದುರಾಗುತ್ತೆ. ಮೈನ್ ಫ್ರೇಮ್ ಮಷೀನ್ ಗಳು ಜನರೇಟ್ ಮಾಡಿದ ಲ್ಯಾಂಡಿಂಗ್ ಕೋಆರ್ಡಿನೇಟ್ ಕ್ಯಾಲ್ಕುಲೇಷನ್ ಗಳು ಮ್ಯಾಚ್ ಆಗ್ತಿರೋದಿಲ್ಲ. ಹ್ಯಾರಿಸನ್ ಆಸ್ಟ್ರೋನಾಟ್ ಗ್ಲೆನ್ ಗೆ ಕಾಲ್ ಮಾಡಿ ಇದರ ಬಗ್ಗೆ ತಿಳಿಸ್ತಾರೆ. ಅದಕ್ಕೆ ಗ್ಲೆನ್ ಕ್ಯಾಥರಿನ್ ಅವರ ಕಡೆಯಿಂದ ಕ್ಯಾಲ್ಕುಲೇಷನ್ ಮಾಡಿಸಿ ಅವರು ಅದನ್ನ ನೋಡಿ ಹೇಳಿದ್ರೆ ಮಾತ್ರ ನಾನು ಹೋಗೋದು ಅಂತ ಹೇಳ್ತಾರೆ. ಕಾಲ್ ಕಟ್ ಮಾಡಿ ಹ್ಯಾರಿಸನ್ ತಮ್ಮ ಅಸಿಸ್ಟೆಂಟ್ ಗೆ ಈ ಕೂಡಲೇ ಕ್ಯಾಥರಿನ್ ಅವರನ್ನ ಹುಡುಕಿ ಈ ಕ್ಯಾಲ್ಕುಲೇಷನ್ ಅನ್ನ ಮಾಡಿಸಿ ಅಸಿಸ್ಟೆಂಟ್ ಆ ರಿಪೋರ್ಟ್ ಗಳನ್ನ ತೆಗೆದುಕೊಂಡು ಅವರಿದ್ದ ಬೇಸ್ಮೆಂಟ್ ಆಫೀಸ್ ಕಡೆ ಓಡಿ ಬರ್ತಾರೆ. ಕ್ಯಾಥರಿನ್ ರಿಪೋರ್ಟ್ ಅನ್ನ ತೆಗೆದುಕೊಂಡು ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅದೇ ಸಮಯಕ್ಕೆ ಗ್ಲೆನ್ ಆಸ್ಟ್ರೋನಾಟ್ ಸೂಟ್ ಅನ್ನ ಧರಿಸಿ ರಾಕೆಟ್ ನ ಕಡೆ ಹೆಜ್ಜೆ ಹಾಕ್ತಾರೆ. ಕ್ಯಾಥರಿನ್ ಆ ರಿಪೋರ್ಟ್ ನ ಡೇಟಾವನ್ನ ಮೇಲಿಂದ ಕೆಳಗೆ ಒಂದೊಂದಾಗಿ ಚೆಕ್ ಮಾಡ್ತಾ ಹೋಗ್ತಿರ್ತಾರೆ. ಇತ್ತ ಗ್ಲೆನ್ ತಮ್ಮ ಅಸಿಸ್ಟೆಂಟ್ ಗೆ ಕಮಾಂಡ್ ಸೆಂಟರ್ ನಿಂದ ಇನ್ಸ್ಟ್ರಕ್ಷನ್ಸ್ ಬಂತ ಅಂತ ಕೇಳ್ತಾರೆ. ಅಸಿಸ್ಟೆಂಟ್ ಇಲ್ಲ ಅಂತಾರೆ. ಇತ್ತ ಕಮಾಂಡ್ ಸೆಂಟರ್ ನಲ್ಲೂ ಕೂಡ ಎಲ್ಲ ಗಾಬರಿಯಿಂದ ಡೇಟಾವನ್ನ ಚೆಕ್ ಮಾಡ್ತಿರ್ತಾರೆ. ಇತ್ತ ನ್ಯೂಸ್ ಚಾನೆಲ್ ಗಳು ಎಷ್ಟು ಡಿಲೇ ಮತ್ತು ಪೋಸ್ಟ್ ಪೋನ್ ಗಳ ನಂತರ ರಾಕೆಟ್ ಲಾಂಚ್ ಆಗ್ತಿರೋ ಬಗ್ಗೆ ಖುಷಿಯಿಂದ ನ್ಯೂಸ್ ಅನ್ನ ಹೇಳ್ತಿರ್ತಾರೆ. ಕಡೆಗೂ ಕ್ಯಾಥರಿನ್ ಕ್ಯಾಲ್ಕುಲೇಷನ್ ಅನ್ನ ಮಾಡಿ ಸರಿಯಾದ ರಿಸಲ್ಟ್ ಅನ್ನ ಪಡಿತಾರೆ. ಕೂಡಲೇ ಆ ರಿಪೋರ್ಟ್ ಗಳನ್ನ ತೆಗೆದುಕೊಂಡು ಕಮಾಂಡ್ ಸೆಂಟರ್ ನತ್ತ ಓಡೋದಿಕ್ಕೆ ಶುರು ಮಾಡ್ತಾರೆ. ಇತ್ತ ಆಸ್ಟ್ರೋನಾಟ್ ಗಾಬರಿಯಿಂದಲೇ ಸ್ಟೇಟಸ್ ಬಂತ ಅಂತ ಚೆಕ್ ಮಾಡ್ತಾನೆ ಇರ್ತಾರೆ. ಕಮಾಂಡ್ ಸೆಂಟರ್ ಗೆ ಬಂದ ಕ್ಯಾಥರಿನ್ ಅವರಿಂದ ರಿಪೋರ್ಟ್ ಅನ್ನ ಇಸ್ಕೊಳ್ತಾರೆ. ಆಲ್ ನ ಡೋರ್ ಮುಚ್ಚುತ್ತೆ. ಕ್ಯಾಥರಿನ್ ಬೇಜಾರ್ ಮಾಡ್ಕೊಳ್ತಾರೆ. ಅಷ್ಟರಲ್ಲೇ ಹ್ಯಾರಿಸನ್ ಡೋರ್ ಓಪನ್ ಮಾಡಿ ಕ್ಯಾಥರಿನ್ ಅವರನ್ನ ಒಳಗೆ ಕರೀತಾರೆ. ಕೂಡಲೇ ಹ್ಯಾರಿಸನ್ ಗ್ಲೆನ್ ಅವರಿಗೆ ಕಾಲ್ ಮಾಡಿ ಕೋಆರ್ಡಿನೇಟ್ಸ್ ಅನ್ನ ತಿಳಿಸಿ ರಾಕೆಟ್ ಲಾಂಚ್ ಮಾಡಬಹುದು ಅಂತ ಹೇಳ್ತಾರೆ. ಅಷ್ಟಲ್ಲದೆ ಕ್ಯಾಥರಿನ್ ಅವರು ಕನ್ಫರ್ಮ್ ಮಾಡಿದ್ದು ಅಂತ ತಿಳಿಸ್ತಾರೆ. ಇತ್ತ ಗ್ಲೆನ್ ಕೂಡ ಖುಷಿಯಾಗಿ ಕ್ಯಾಪ್ಸೂಲ್ ಅನ್ನ ಪ್ರವೇಶಿಸ್ತಾರೆ. ಕೌಂಟ್ ಡೌನ್ ಶುರುವಾಗುತ್ತೆ. ಮುಗಿಯುತ್ತಿದ್ದಂತೆ ರಾಕೆಟ್ ಲಾಂಚ್ ಆಗಿ ಆಕಾಶಕ್ಕೆ ಹಾರುತ್ತೆ. ಇತ್ತ ಪ್ರಯಾಣದ ಕ್ಷಣದ ಮಾಹಿತಿಯನ್ನ ಗ್ಲೆನ್ ಕಮಾಂಡ್ ಸೆಂಟರ್ ಗೆ ತಿಳಿಸ್ತಿರ್ತಾರೆ. ಅತ್ತ ಕಮಾಂಡ್ ಸೆಂಟರ್ ನಿಂದ ಕೂಡ ಪ್ರಾಪರ್ ಇನ್ಸ್ಟ್ರಕ್ಷನ್ಸ್ ಅನ್ನ ಪಾಸ್ ಮಾಡ್ತಾ ಇರ್ತಾರೆ. ರಾಕೆಟ್ ನ ಸೆಪರೇಷನ್ ಸ್ಟೇಜ್ ಗಳು ಸಕ್ಸಸ್ಫುಲ್ ಆಗಿ ನಡೆಯುತ್ತವೆ. ಕ್ಯಾಪ್ಸೂಲ್ ಭೂಮಿಯಿಂದ ಆಚೆಗಿನ ಕಕ್ಷೆಯನ್ನ ಸೇರುತ್ತೆ. ಇತ್ತ ಆಸ್ಟ್ರೋನಾಟ್ ಕಮಾಂಡ್ ಸೆಂಟರ್ ಗೆ ಇದರ ಬಗ್ಗೆ ತಿಳಿಸ್ತಾರೆ. ಮಿಷನ್ ನ ಪ್ರಕಾರ 7 ರಿಂದ 8 ಸುತ್ತು ಆ ಕ್ಯಾಪ್ಸೂಲ್ ಪ್ರಯಾಣ ಮಾಡಬೇಕಾಗಿರುತ್ತೆ. ಇದಕ್ಕೆ 8 ರಿಂದ 10 ಗಂಟೆಗಳ ಅವಧಿ ಬೇಕಾಗಿರುತ್ತೆ. ಕಮಾಂಡ್ ಸೆಂಟರ್ ನಲ್ಲಿ ಎಲ್ಲರೂ ಬ್ರೇಕ್ ತಗೊಳ್ತಾರೆ. ಇತ್ತ ಕ್ಯಾಥರಿನ್ ಮತ್ತು ಡೋರ್ತಿ ಮುಖದಲ್ಲಿ ಸಾಧನೆ ಮಾಡಿದ ಖುಷಿ ಎದ್ದು ಕಾಣ್ತಿರುತ್ತೆ. ಅಷ್ಟರಲ್ಲೇ ಬೇಸ್ಮೆಂಟ್ ಗೆ ಮಿಸ್ ಮಿಚೆಲ್ ಅವರು ಬಂದು ಡಾರ್ತಿಗೆ ಹೊಸ ಅಸೈನ್ಮೆಂಟ್ ಬಂದಿದೆ ಅಂತ ಲೆಟರ್ ಅನ್ನ ಕೊಡ್ತಾರೆ. ಅದನ್ನು ತೆಗೆದು ನೋಡಿದ ಡಾರ್ತಿಗೆ ಶಾಕ್ ಆಗುತ್ತೆ. ಕಡೆಗೂ ಅವರಿಗೆ ಅಂದುಕೊಂಡ ಸೂಪರ್ವೈಸರ್ ಪೊಸಿಷನ್ ಸಿಕ್ಕಿರುತ್ತೆ. ಡಾರ್ತಿ ಇದನ್ನ ನೋಡಿ ಭಾವುಕರಾಗ್ತಾರೆ. ಇತ್ತ ಕಮಾಂಡ್ ಸೆಂಟರ್ ನಲ್ಲಿ ಕ್ಯಾಪ್ಸೂಲ್ ನಿಂದ ವಾರ್ನಿಂಗ್ ಲೈಟ್ ಬ್ಲಿಂಕ್ ಆಗೋದಕ್ಕೆ ಶುರು ಮಾಡುತ್ತೆ. ಪಾಲ್ ಗಾಬರಿ ಆಗ್ತಾರೆ. ಇತ್ತ ಗ್ಲೆನ್ ಕೂಡ ಅದನ್ನ ಕನ್ಫರ್ಮ್ ಮಾಡ್ತಾರೆ. ಹ್ಯಾರಿಸನ್ ಗಾಬರಿಯಿಂದ ಏನಾಯ್ತು ಅಂತ ಕೇಳ್ತಾರೆ. ಅದಕ್ಕೆ ಪಾಲ್ ಕ್ಯಾಪ್ಸೂಲ್ ಗೆ ಅಳವಡಿಸಿದ ಶೀಲ್ಡ್ ಲೂಸ್ ಆಗಿರಬಹುದು, ನಾವು ಈ ಕೂಡಲೇ ಅವರನ್ನ ಭೂಮಿಗೆ ಕರೆಸೋದು ಉತ್ತಮ, ಇಲ್ಲ ಅಂದ್ರೆ ಕ್ಯಾಪ್ಸೂಲ್ ಆಕಾಶದಲ್ಲೇ ಸುಟ್ಟು ಹೋಗುತ್ತೆ ಅಂತ ಹೇಳ್ತಾರೆ. ಇತ್ತ ನ್ಯೂಸ್ ಚಾನೆಲ್ ಗಳು ಕೂಡ ಈ ಇನ್ಫಾರ್ಮೇಶನ್ ಅನ್ನ ಬಿತ್ತರಿಸೋಕೆ ಶುರು ಮಾಡಿರ್ತಾರೆ. ಕಮಾಂಡ್ ಸೆಂಟರ್ ನಿಂದ ಗ್ಲೆನ್ ಅವರಿಗೆ ಒಂದಷ್ಟು ಚೆಕ್ ಗಳನ್ನ ಮಾಡ್ಲಿಕ್ಕೆ ಹೇಳ್ತಾರೆ. ಗ್ಲೆನ್ ಕೂಡ ಎಲ್ಲವೂ ಸರಿಯಾಗಿದೆ ಅಂತಾನೆ ತಿಳಿಸ್ತಾರೆ. ಕಮಾಂಡ್ ಸೆಂಟರ್ ನಲ್ಲಿ ಇದರ ಬಗ್ಗೆ ಚರ್ಚೆ ಶುರುವಾಗುತ್ತೆ. ಹ್ಯಾರಿಸನ್ ಶೀಲ್ಡ್ ಲೂಸ್ ಆದ್ರೂ ಕೂಡ ಒಳಗಡೆ ಇರುವ ಇನ್ನೊಂದು ಲೇಯರ್ ಅವರು ಭೂಮಿಗೆ ಬರೋವರೆಗೂ ಕ್ಯಾಪ್ಸೂಲ್ ಅನ್ನ ಪ್ರೊಟೆಕ್ಟ್ ಮಾಡುತ್ತೆ ಅಂತ ಹೇಳ್ತಾರೆ. ಅಷ್ಟರಲ್ಲೇ ಆ ಕ್ಯಾಪ್ಸೂಲ್ ತಯಾರಿಸಿದ ಎಂಜಿನಿಯರ್ ಅವರನ್ನ ಈ ಕೂಡಲೇ ಭೂಮಿಯ ಕಡೆಗೆ ಬರೋದಿಕ್ಕೆ ಹೇಳಿ ಅಂತ ಹೇಳ್ತಾರೆ. ಅದರಂತೆ ಹ್ಯಾರಿಸನ್ ಗ್ಲೆನ್ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಪಾಸ್ ಮಾಡ್ತಾರೆ. ಇತ್ತ ಗ್ಲೆನ್ಗೂ ಕೂಡ ಪರಿಸ್ಥಿತಿ ಅರಿವಾಗಿರುತ್ತೆ. ಕಮಾಂಡ್ ಸೆಂಟರ್ ನಲ್ಲಿ
ಕ್ಯಾಪ್ಸೂಲ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನು ಗತಿ ಅಂತ ಯೋಚನೆ ಮಾಡ್ತಿರ್ತಾರೆ. ಇನ್ಸ್ಟ್ರಕ್ಷನ್ ಅಂತೆ ಗ್ಲೆನ್ ಕ್ಯಾಪ್ಸೂಲ್ ಅನ್ನ ಭೂಮಿಯ ಕಡೆ ತಿರುಗಿಸ್ತಾರೆ. ಇತ್ತ ನ್ಯೂಸ್ ಚಾನೆಲ್ಗಳು ಇದರ ಸಂಪೂರ್ಣ ಮಾಹಿತಿಯನ್ನ ಜನರ ಬಳಿ ಹಂಚಿಕೊಳ್ತಿರ್ತಾರೆ. ಕಮಾಂಡ್ ಸೆಂಟರ್ ನಿಂದ ಗ್ಲೆನ್ಗೆ ಕ್ಯಾಪ್ಸೂಲ್ ನ ಡೈರೆಕ್ಷನ್ ಮತ್ತು ಆಂಗಲ್ ಎಲ್ಲದರ ಬಗ್ಗೆ ಇನ್ಸ್ಟ್ರಕ್ಷನ್ ಅನ್ನ ಕ್ಷಣ ಕ್ಷಣಕ್ಕೂ ಕೊಡ್ತಾ ಇರ್ತಾರೆ. ಹ್ಯಾರಿಸನ್ ಮಿಷನ್ ನ ಚೀಫ್ ಗೆ ಅವರನ್ನ ಮಾತಾಡಿಸ್ತಾನೆ ಇರಿ, ಕಮ್ಯುನಿಕೇಶನ್ ಅನ್ನ ಕಳೆದುಕೊಳ್ಬೇಡಿ ಅಂತ ಹೇಳ್ತಾರೆ. ಕ್ಯಾಪ್ಸೂಲ್ ಭೂಮಿಯ ಕಡೆ ಬರ್ತಿದ್ದಂತೆ ವೇಗ ಹೆಚ್ಚಾಗಿ ಬೆಂಕಿಯ ಉಂಡೆ ಅಂತೆ ಕಾಣಿಸುತ್ತೆ. ಇತ್ತ ಕಮ್ಯುನಿಕೇಶನ್ಗೂ ಕೂಡ ಅದು ತೊಂದರೆ ಆಗ್ತಿರುತ್ತೆ. ಕ್ಯಾಪ್ಸೂಲ್ ನ ವೇಗ ಮತ್ತಷ್ಟು ಹೆಚ್ಚಾಗಿ ಹೊರ ಪದರದ ಶೀಲ್ಡ್ ಗಳು ಅಲ್ಲಾಡೋದಕ್ಕೆ ಶುರುವಾಗುತ್ತೆ. ಇತ್ತ ಗ್ಲೆನ್ ಗಾಬರಿಯಿಂದ ಈ ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೆ ಮುಂದಾಗ್ತಾರೆ. ಆದ್ರೆ ಕಮ್ಯುನಿಕೇಶನ್ ಸಾಧ್ಯವಾಗ್ತಿರೋದಿಲ್ಲ. ಕಮಾಂಡ್ ಸೆಂಟರ್ ನಲ್ಲಿ ಎಲ್ಲರಿಗೂ ಆತಂಕ ಮೂಡುತ್ತೆ. ಇತ್ತ ಜನರು ಕೂಡ ಭಯದಿಂದ ಅಪ್ಡೇಟ್ ಗಾಗಿ ಕಾಯ್ತಾ ನಿಂತಿರ್ತಾರೆ. ಆ ಒಂದು ಕ್ಷಣ ಕಮ್ಯುನಿಕೇಶನ್ ಸಂಪೂರ್ಣವಾಗಿ ನಿಂತು ಹೋಗುತ್ತೆ. ಕಮಾಂಡ್ ಸೆಂಟರ್ ನಿಂದ ಕಮ್ಯುನಿಕೇಶನ್ ಅನ್ನ ರೀಎಸ್ಟಾಬ್ಲಿಷ್ ಮಾಡೋದಿಕ್ಕೆ ಹರಸಾಹಸ ಪಡ್ತಿರ್ತಾರೆ. ಎಲ್ಲರೂ ಕೂಡ ಕ್ಯಾಪ್ಸೂಲ್ ಅನ್ನ ಕಳೆದುಕೊಂಡ್ವಿ ಅನ್ನೋ ತರ್ಕಕ್ಕೆ ಬಂದಿರ್ತಾರೆ. ಅಷ್ಟಲ್ಲದೆ ಸ್ಕ್ಯಾನರ್ ನಲ್ಲೂ ಕೂಡ ರಾಕೆಟ್ ನ ಯಾವುದೇ ಗುರುತು ಕೂಡ ಕಾಣಿಸ್ತಿರೋದಿಲ್ಲ. ಇತ್ತ ಪ್ರಯತ್ನಗಳು ಮುಂದುವರಿಯುತ್ತವೆ. ಕಡೆಗೂ ಕೂಡ ಕಮ್ಯುನಿಕೇಶನ್ ಎಸ್ಟಾಬ್ಲಿಷ್ ಮಾಡೋದ್ರಲ್ಲಿ ಸಕ್ಸಸ್ ಆಗ್ತಾರೆ. ಆ ಕ್ಷಣ ಎಲ್ಲರಿಗೂ ಖುಷಿ ಆಗುತ್ತೆ. ಅತ್ತ ಗ್ಲೆನ್ ನನ್ನ ಕಂಡೀಷನ್ ಸರಿಯಾಗಿದೆ, ಒಂದು ಕ್ಷಣ ಭಯ ಆಗಿತ್ತು ಅಂತ ತಮ್ಮ ಅನುಭವವನ್ನ ಹಂಚಿಕೊಳ್ತಾರೆ. ಕ್ಯಾಥರಿನ್ ಅವರು ಕೊಟ್ಟ ಕೋಆರ್ಡಿನೇಟ್ಸ್ ಪ್ರಕಾರ ಕ್ಯಾಪ್ಸೂಲ್ ನ ಪ್ಯಾರಾಶೂಟ್ ಓಪನ್ ಆಗುತ್ತೆ. ಅವರು ಕೊಟ್ಟ ಕೋಆರ್ಡಿನೇಟ್ ತುಂಬಾನೇ ಅಕ್ಯುರೇಟ್ ಆಗಿರುತ್ತೆ. ಇದನ್ನ ನೋಡಿ ಹ್ಯಾರಿಸನ್ ಅವರು ಹೆಮ್ಮೆ ಪಡ್ತಾರೆ. ಕಡೆಗೂ ಕ್ಯಾಪ್ಸೂಲ್ ಸೇಫ್ ಆಗಿ ಬಂದು ಸಮುದ್ರದ ಮೇಲೆ ಲ್ಯಾಂಡ್ ಆಗುತ್ತೆ. ಕಮಾಂಡ್ ಸೆಂಟರ್ ನಲ್ಲಿ ಎಲ್ಲರೂ ಸಂಭ್ರಮಿಸೋಕೆ ಶುರು ಮಾಡ್ತಾರೆ. ಇತ್ತ ನ್ಯೂಸ್ ಪಾಸ್ ಆಗ್ತಿದ್ದಂತೆ ಜನರು ಕೂಡ ಖುಷಿ ಪಡ್ತಾರೆ. ಇತ್ತ ಹ್ಯಾರಿಸನ್ ಕ್ಯಾಥರಿನ್ ಅವರ ಬಳಿ ಬಂದು ಧನ್ಯವಾದಗಳನ್ನ ತಿಳಿಸ್ತಾರೆ ಹಾಗೂ ತಮ್ಮ ಮುಂದಿನ ಮೂನ್ ಮಿಷನ್ಗೆ ಅವರನ್ನ ಮತ್ತೆ ಹೈರ್ ಮಾಡ್ಕೊಳ್ತಾರೆ. ಇನ್ನೊಂದು ಕಡೆ ಕೆಳಗಿಳಿದ ಆಸ್ಟ್ರೋನಾಟ್ ಅನ್ನ ಪರೇಡ್ ಮಾಡಿ ಜನರೆಲ್ಲ ಖುಷಿ ಪಡ್ತಾರೆ. ಇತ್ತ ಮೇರಿ ತಮ್ಮ ಸ್ಟಡೀಸ್ ಅನ್ನ ಮುಗಿಸಿ ಸರ್ಟಿಫಿಕೇಟ್ ಅನ್ನ ಪಡೆದುಕೊಳ್ತಾರೆ. ಅತ್ತ ಮಿಸ್ ಡಾರ್ತಿ ಸೂಪರ್ವೈಸರ್ ಆಗಿ ಹೊಸಬರಿಗೆ ಟ್ರೈನಿಂಗ್ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಇತ್ತ ಆಫೀಸ್ ನಲ್ಲಿ ಕ್ಯಾಥರಿನ್ ಅವರನ್ನ ಎಲ್ಲರೂ ಯಾವುದೇ ತಾರತಮ್ಯ ಇಲ್ಲದೆ ಟ್ರೀಟ್ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ಇಲ್ಲಿಗೆ ಸಿನಿಮಾ ಮುಗಿಯುತ್ತೆ.